ಕೆಲವು ಮತವಾದಿಗಳಿದ್ದಾರೆ. ಇಲ್ಲ ಇಲ್ಲ, ಪ್ರಾಣ ತುಂಬಾ ಅತ್ಯಂತ ಶ್ರೇಷ್ಠ, ಅದೇ ಆತ್ಮ ಅನ್ನೋರು ಕೆಲವರಿದ್ದಾರೆ. ಇಲ್ಲ, ಮನಸ್ಸಿಂದನೇ ಇಡೀ ಜಗತ್ತು ದೇಹ ಎಲ್ಲ ಏನಾಗಿದೆ ಮನಸ್ಸಿನಿಂದ ಆಗಿರೋದು, ಅದರಿಂದ ಮನಸ್ಸೇ ಆತ್ಮ. ಆಮೇಲೆ ಬುದ್ಧಿಯೇ ಆತ್ಮ. ಇಲ್ಲ ಇಲ್ಲ, ಇದೆಲ್ಲವೂ ಅಡಗಿದಾಗ ಏನ್ ನಿದ್ರೆ ಇದೆಯಲ್ಲ, ಅಲ್ಲೊಂದು ಆನಂದ ಇದೆಯಲ್ಲ, ಆ ಆನಂದನೇ ಬ್ರಹ್ಮ ಅಂತ. ಇಲ್ಲ, ಇದ್ಯಾವುದೂ ಅಲ್ಲ, ಆ ಆನಂದವನ್ನು ನನ್ ಗೊತ್ತಾಗತ್ತಲ್ಲ, ಆ ಸಾಕ್ಷಿ ಬ್ರಹ್ಮ ಇದೀನಲ್ಲ ಅದು ನಾನು. ಹಾಗಾಗಿ ಈ ರೀತಿಯಾಗಿ ಒಬ್ಬೊಬ್ರಿಗೆ ಅದು ದೃಷ್ಟಿಕೋನಗಳು, ಅವರವರ ದೃಷ್ಟಿಕೋನಗಳಿಂದ ಅವರಿಗೆ ಅದು ಆತ್ಮ ಅಂತ ಅನಿಸ್ತಿದೆಯಲ್ಲ, ಅದನ್ನ ನಿಜಗುಣರು ಇಲ್ಲಿ ಪ್ರಶ್ನೆ ಮಾಡ್ತಾ ಹೋಗ್ತಿದ್ದಾರೆ. ನಿಮಗಿದು ಆತ್ಮ ಆತ್ಮ ಅಂತ ಅನ್ಸುತ್ತೆಯಲ್ಲ, ಅದು ಹೇಗೆ ನಿಮಗೆ ಬಂದ ಪರಿಯನ್ನು ಹೇಳಿ ನನಗೆ. ದೇಹದಿರುವಿನೊಳು ಸೋಜಿಗವೆನಿಸುವುದು ನಿಜವೋ. ಈ ದೇಹವೇ ಆತ್ಮ ಅಂತ ಏನಂತಾರಲ್ಲ, ಇವರು ಚಾರ್ವಾಕರು ಏನಿದ್ದಾರೆ, ಅವರ ನೆನ್ನೆಲ್ಲ ಪೂರ್ತಿ ಅವ್ರದನ್ನೇ ನೋಡಿದ್ವಿ. ಚಾರ್ವಾಕರ ದೃಷ್ಟಿಯಲ್ಲಿ ಏನು ಅವ್ರದ್ದು ಪೂರ್ತಿ ಸಾರಾಂಶ, ಈಗೇನು ಬದುಕಿದೆಯಲ್ಲ ಇದು ಸತ್ಯ. ಏನು ಹಿಂದಿನ ಜನ್ಮ, ಪುನರ್ಜನ್ಮ ಇಲ್ಲ ಮುಂದಿನ ಜನ್ಮ, ಇದು ಯಾವುದೂ ಸತ್ಯ ಅಲ್ಲ. ಈಗೇನು ಜೀವಂತ ಜೀವನ ಏನು ಮಾಡ್ತಿದ್ಯಲ್ಲ ಇದು ಮಾತ್ರ ಸತ್ಯ. ಇಂದ್ರಿಯಗಳಿಂದ ಏನೇನ್ ಅನುಭವಿಸ್ತೀಯಲ್ಲ ಇದು ಮಾತ್ರ ಸತ್ಯ. ಇನ್ನೇನೇನ್ ಭಾವಿಸ್ತೀಯಲ್ಲ, ಸ್ವರ್ಗ ಲೋಕಗಳಾಗ್ಲಿ, ಮುಂದಿನ ಜನ್ಮ ಒಳ್ಳೆ ಬರುತ್ತೆ, ಯಜ್ಞಾಗಾದಿಗಳನ್ನ ಮಾಡಿದ್ರೆ ಮಾಡಿದ್ರೆ ಬಹಳ ಕಷ್ಟ ಪಡ್ಬೇಕು, ಪಾಪ ಪುಣ್ಯ ಇದು ಯಾವುದನ್ನೂ ಅವ್ರು ಒಪ್ಪಲ್ಲ. ನೀನು ಸಾಲ ಮಾಡಿ ಆದ್ರೂ ಆರಾಮಾಗಿ ಬದುಕು, ನೀನು ಬದುಕು ಅಪರೂಪಕ್ಕೆ ಬಂದಿದೆ. ಅವೆಲ್ಲ ಕಥೆಗಳು, ಈ ದೇಹ ಸುಟ್ಟ ಮೇಲೆ ಯಾರು ನಿನ್ನನ್ನು ತೋರ್ಸಕ್ಕಾಗಲ್ಲ. ಅವೆಲ್ಲ ನಿಮ್ಗೆ ಸುಮ್ನೆ ಊಹೆ ಮಾಡಿ ಹೇಳ್ತಾರೆ, ನೀ ಅಲ್ಲಿ ಸೂಕ್ಷ್ಮವಾಗಿರ್ತೀಯ ಹಂಗಿರ್ತೀಯ ಅಂತ. ಹಾಗಾದ್ರೆ ಅದೇ ಮನೆಯವ್ರೆ ನಿನಗೆ ತಿಥಿ ಕಾರ್ಯ ಮಾಡ್ತಾರಲ್ಲ, ಅವಾಗ ಇಡ್ತಾರಲ್ಲ, ನೀನ್ ನಿಜವಾಗ್ಲೂ ಬಂದ್ರೆ ಅವ್ರೇನಾದ್ರು ಸ್ವೀಕಾರ ಮಾಡ್ತಾರ? ನಿನ್ನ ಕಾಗೇನೋ ಆ ರೂಪದಲ್ಲ ಈ ರೂಪದಲ್ಲ ನೋಡ್ತಾರೆ. ಅವೆಲ್ಲ ಕಥೆಗಳು. ಅದನ್ನ ಯಾವುದೂ ವೇದಗಳನ್ನ ಅವ್ರು ಒಪ್ಪೋದಿಲ್ಲ ಚಾರ್ವಾಕರು. ಈ ದೇಹ ಈಗೇನ್ ಬದುಕಿದೆಯಲ್ಲ, ತಿನ್ನೋದು ಉಣ್ಣೋದು ಮಲ್ಗೋದೆಲ್ಲ ಏನ್ ನಿನ್ನ ಅನುಭವ ಇದೆಯಲ್ಲ ಇದು ಮಾತ್ರ ಸತ್ಯ. ಇದಕ್ಕೋಸ್ಕರ ನೀನು ಏನ್ ಬೇಕಾದ್ರೂ ಪರವಾಗಿಲ್ಲ ಮಾಡು, ಆದ್ರೆ ಅನುಭವಿಸು ಬದುಕನ್ನ. ಬರೀ ದುಃಖ ಇದೆ ಅಂತ ಅನ್ಬೇಡ, ದುಃಖಕ್ಕೆ ಬಹಳ ಮಹತ್ವ ಕೊಡ್ಬೇಡ. ಇಲ್ಲಿ ಬರೀ ಸುಖ ಇರೋದು. ಈಗ ಗುಲಾಬಿ ಇದೆ, ಗುಲಾಬಿಯಲ್ಲಿ ಮುಳ್ಳು ಸಹ ಇದೆ. ಮುಳ್ಳನ್ ಕಡೆ ಯಾಕೆ ಜಾಸ್ತಿ ಗಮನ ಕೊಡ್ತೀಯ, ಹೂವಿನ ಕಡೆ ಕೊಡು. ಹಾಗೆ ಈಗ ಭತ್ತ ಇದೆ, ಭತ್ತನ ತೆಗಿ, ಅಕ್ಕಿ ಕಡೆ ಲಕ್ಷ್ಯ ಕೊಡು. ಭತ್ತ ಏನಾದ್ರು ಚುಚ್ಚುತ್ತೆ ಅಂತ ಪೂರ್ತಿ ಅಕ್ಕಿನ ಬಿಸಾಕ್ಬಿಡ್ತೀಯ. ಹಾಗೆ ದುಃಖದ ಕಡೆ ಬಹಳ ಮಹತ್ವ ಕೊಡ್ಬೇಡ. ಬಹಳ ಸುಖನೇ ಇದೆ ಬದುಕು, ಅದನ್ನ ಚೆನ್ನಾಗಿ ತಿಂದು ಉಂಡು ಮಾಡಿ ಅದನ್ನ ಕೊನೆವರ್ಗುನು ಆರಾಮಾಗಿ ಬದುಕಿ ಹೋಗು. ಸಾಲ ಮಾಡಾದ್ರೂ ತುಪ್ಪ ತಿನ್ನು. ಅವ್ರು ಯಾಕೆ ಆ ರೀತಿ ಹೇಳ್ತಾರೆ ಅಂದ್ರೆ, ಬರೀ ಕಷ್ಟದಲ್ಲೇ ಬದುಕೊಟ್ಟೋಗ್ತೀಯ. ಅದನ್ನೆಲ್ಲ ಏನು ಪಾಪ ಪುಣ್ಯ ಹೇಳ್ತಾರಲ್ಲ, ಇದೆಲ್ಲ ಶ್ರೀಮಂತರು ಹೇಳಿರೋದು, ಅದೆಲ್ಲ ಶ್ರೀಮಂತರು ಮಾಡಿರೋದು. ಅವ್ರ ಹತ್ರ ಇದೆಯಾ? ಅವ್ರ ಹತ್ರ ಅವರೇ ನಕ್ಸಲೈಟ್ ಆಗಿರೋದು ಈಗೆಲ್ಲ. ಏನು ಮುಂದೆ ಈಗೆಲ್ಲ ನಕ್ಸಲೈಟ್ ಅಂತ ಎಲ್ಲ ಇದಾರಲ್ಲ, ಅವರೆಲ್ಲ ಹೇಳ್ತಾರೆ, ಅವ್ರು ಇದನ್ನ ಯಾರು ಒಪ್ಪಲ್ಲ, ಅವ್ರು ನಕ್ಸಲೈಟ್ಸ್ಗಳು. ಅವ್ರ ಇದೆಲ್ಲ ಶ್ರೀಮಂತರ ಇದು ಅಂತ. ಎರಡನೆಯ ಜಾಗತಿಕ ಯುದ್ಧದಲ್ಲೆಲ್ಲ ಅವ್ರದೇ ಜಾಸ್ತಿ ಅಲ್ಲ ಆಗ ಬಂದಿದ್ದೆಲ್ಲ. ಏನಿದೆ ಈಗ ಶ್ರೀಮಂತರು ಏನಿದಾರಲ್ಲ ಇವರೆಲ್ಲ ಈಗ ಇದೆಲ್ಲ ಕತೆ ಕಟ್ಟಿರೋದು. ಅವರೆಲ್ಲ ಜೀತದಾಳನಾಗಿ ಇಟ್ಕೋತಾರೆ ನಿಮ್ಮನ್ನ. ಜೀವನ ಪರ್ಯಂತ ನಿಮ್ಮನ್ನ ಕಷ್ಟಕ್ಕೆ, ನೀನು ಇಂತ ಇದ್ರಲ್ಲೇ ಹುಟ್ಟಿರೋದ್ರಿಂದ ನೀನ್ ಜೀತದಾಳೆ ಆಗ್ಬೇಕು, ಇಂಥ ಜಾತಿಯಲ್ಲಿ ಹುಟ್ಟಿರೋದು, ಇವೆಲ್ಲ ನೀನ್ ಬಡತನ ಅನುಭವಿಸ್ಲೇಬೇಕು, ನಿನ್ನ ಪಾಪ ಕರ್ಮ ಅದೆಲ್ಲ ಅಂತಾರಲ್ಲ, ಅವೆಲ್ಲ ಸುಳ್ಳು. ಅವ್ರಿಗೆ ಹೊಡೆದು ಅವ್ರ ಕಿತ್ಕೊಳ್ಳಿ, ಅವ್ರಿಗೆ ದೇವ್ರು ಅವ್ರಿಗೆ ಅಂತ ಕೊಟ್ಟಿದಾನ. ಸ್ವಲ್ಪ ಬಲವಾಗಿ ಇರ್ತಾರೆ. ಈಗ ದೊಡ್ಡ ರಾಜರ ಮಕ್ಕಳು, ಅವ್ರ ಮಕ್ಳು ಏನೂ ಕಷ್ಟ ಪಡಲ್ಲ, ಆರಾಮಾಗಿ ರಾಜರಾಗ್ಬಿಡ್ತಾರೆ. ಇವ್ರು ಚಿಕ್ಕದ್ರಿಂದ ಇವ್ರ ಮಕ್ಳು ಅವ್ರ ಎಲ್ಲಾರು ಜೀತದಾಳಾಗಿ ಬದುಕ್ತಾರೆ ಕೊನೆವರೆಗುನು. ಹಾಗಾಗಿ ಇವನ್ನೆಲ್ಲ ಈ ಏನ್ ಹೇಳ್ತಾರಲ್ಲ ಈ ವೇದ, ಪಾಪ ಪುಣ್ಯ ಅದು ಜನ್ಮದ್ ನೀನೇ ಮಾಡಿದ ಕರ್ಮ, ಇದು ಯಾವುದೋ ನಂಬೇಡಿ. ನೀ ಇಲ್ಲಿ ಬಂದಿರೋದೇ ಸುಖವನ್ನ ಅನುಭವಿಸೋದಕ್ಕೆ. ಹಾಗಾಗಿ ಈ ಬದುಕು ಬಹಳ ಈ ಸುಟ್ಟ ಮೇಲೆ ಅವೆಲ್ಲ ಇರುತ್ತೆ ಅನ್ನೋದನ್ನ ನಂಬಿಕೆ ಮಾಡೋದಿಲ್ಲ. ಇದು ದೇಹವೇ ಅತ್ಯಂತ ಶ್ರೇಷ್ಠ ಅನ್ನುವ ಚಾರ್ವಾಕರ ಸಿದ್ಧಾಂತ. ಅದನ್ನ ಅವ್ರು ಹೇಳ್ತಿದ್ದಾರೆ, ದೇಹದಿರುವಿನೊಳು ಸೋಜಿಗವೆನಿಸುವುದು ನಿಜವೋ. ದೇಹವೇ ಆತ್ಮ ಅಂತ ಹೇಳ್ತಿರಲ್ಲ, ಅದು ನಿಜನಾ ಅಂತ ನೋಡಿ ಅಂತ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನ ಎರಡನೆಯವರು, ದೇಹದೊಳಗಾಡಿ ನೋಡುವುದು ನಿಜವೋ. ಆ ಚಾರ್ವಾಕರೆಲ್ಲ ಇನ್ನೊಬ್ರು ಇದ್ದಾರೆ, ಅವರು ಇಂದ್ರಿಯಗಳನ್ನೆಲ್ಲ ಬಳಸ್ತೀವಲ್ಲ, ನೋಡೋದು ಕೇಳೋದು ಮಾಡೋದು ಎಲ್ಲ ಮಾಡ್ತೀವಲ್ಲ, ಅದು ಆತ್ಮ ಅಂತ ಅವ್ರಂತಾರೆ. ಹಾಗಾಗಿ ಅದು ನಿಜನಾ. ದೇಹ ಕರಣಾಳಿಗೆ ಆಧಾರವಾದ ಹಸು ನಿಜವೋ. ಈಗ ದೇಹಾದಿಗಳು ಇಂದ್ರಿಯಾದಿಗಳೆಲ್ಲ ಇರೋದಕ್ಕೆ ಪ್ರಾಣ ಮುಖ್ಯ. ಪ್ರಾಣ ಇರ್ಲಿಲ್ಲ ನೀನ್ ಬದುಕದೇ ಇಲ್ಲ. ನಿನ್ನ ಪ್ರಾಣ ಏನಾದ್ರು ನೀನೀಗ ಹೌದೋ ಇಲ್ಲ, ಎದಳೋದು ಕೂಡೋದು ಮಾಡೋದೆಲ್ಲ ಪ್ರಾಣದಿಂದನೆ. ಆ ಪ್ರಾಣ 5 ರೀತಿಯಾಗಿ ಕೆಲಸ ಮಾಡುತ್ತೆ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅದೆಲ್ಲ ಗೊತ್ತಿದೆ. ಅದ್ರ ಬಗ್ಗೆ ಗೊತ್ತಿರತ್ತೆ, ಒಳಗಡೆ ಅದೆಲ್ಲ ಮಾಡ್ತಿರತ್ತೆ ಅಂತ ನಮಗ್ ಗೊತ್ತಿಲ್ಲ, ಬರೀ ಅವೆಲ್ಲ ಕೇಳಿರ್ತೀವಿ. ಆ ಪ್ರಾಣ ಚೆನ್ನಾಗಿದ್ರೆ ನಾವ್ ಇರ್ತೀವಿ. ಅದೇ ಈಗ ಹಿಡ್ಕೊಳತ್ತೆ ಪ್ರಾಣ, ಕೈ ಹಿಂಗ್ ಹಿಡ್ಕೊಂಡ್ಬಿಟ್ರೆ ಕೈಯ ಮೇಲೆ ಎತ್ತಕ್ಕಾಗಲ್ಲ, ಎದಳಕ್ಕಾಗಲ್ಲ, ಮಾಡಕ್ಕಾಗಲ್ಲ, ಕೂರಕ್ಕಾಗಲ್ಲ. ಎಲ್ಲ ಆರಾಮ ಇರ್ಬೇಕಂದ್ರೆ ಆ ವಾಯು ಸಂಚಾರ ನೀಟಾಗಿದ್ರೇನೆ.
ಏನು ಆಯುರ್ವೇದದಲ್ಲಿ ಅವರೆಲ್ಲ ಹೇಳ್ತಾರಲ್ಲ, ವಾತ ಕಫ ಅದೇನೋ 3 ಹೇಳ್ತಾರಲ್ಲ, ಈ ವಾಯು ಬಗ್ಗೆನೇ ಅವ್ರಿಗೆ ತುಂಬಾ ಮಹತ್ವ ಕೊಡ್ತಾರೆ. ಈ ವಾಯು ಇದ್ರೆ ನೀನ್ ಇರೋದು, ನೀನು ಇಲ್ಲ ಮತ್ತೆ ಏನಾದ್ರೂ ಕೊನೆಗೆ ದೇಹ ಪ್ರಾಣ ಬಿಡ್ತು ಅಂದ್ರೆ ಈ ಇದನ್ನೇ ನೋಡೋದು, ಪ್ರಾಣನೇ ನೋಡೋದು. ಪ್ರಾಣ ಹೋದ್ರೆ ಮಾತ್ರ ಮನುಷ್ಯ ಹೋದ ಅಂತಾರೆ. ಇವ್ನ್ ಮನ್ಸು ಹೋಯ್ತು ಅದೋಯ್ತು ಯಾರು ನೋಡಲ್ಲ. ಡಾಕ್ಟರ್ ಹತ್ರ ಕೊನೆಗೆ ಎಂತ ದೊಡ್ಡವರೇ ಇರ್ಲಿ, ಎಲ್ಲಾರು ಇರ್ಲಿ, ಅವ್ರನ್ನೆಲ್ಲ ಕೊನೆಗೆ ಏನ ನೋಡ್ತಾರೆ, ಉಸಿರಾಟ ನಿಲ್ತು ಅವನು ಪ್ರಾಣ ಹೋಗಿದೆ ಅಂತ. ಹಾಗಾಗಿ ಇಡೀ ಈ ಜೀವನ ಏನಿದೆಯೋ ಪ್ರಾಣದ ಮೇಲೆ ನಿಂತಿದೆ. ನಿನ್ನ ಕಣ್ಣಿನಲ್ಲಿ ಚೈತನ್ಯ ಬಂದಿರೋದಾಗ್ಲಿ, ಏನ್ ಮಾತಾಡೋದಾಗ್ಲಿ, ಹಿಡಿಯೋದು ಬಿಡೋದು, ಕೂರೋದು ಹೇಳೋದು, ಅದೆಲ್ಲಾ ಶಕ್ತಿಯು ಈ ಪ್ರಾಣ ಶಕ್ತಿಯಿಂದ. ಹಾಗಾಗಿ ಪ್ರಾಣನೇ ಆತ್ಮ. ಪ್ರಾಣ ಇದ್ದರೆ ನೀನ್ ಎಲ್ಲಿ ಮಾತಾಡ್ತೀಯ, ಎಲ್ಲಿ ಯೋಚನೆ ಮಾಡ್ತೀಯ, ಎಲ್ಲಿ ಏನ್ ಮಾಡ್ತೀಯ? ಇಡೀ ಜಗತ್ತೆಲ್ಲವೂ ಈ ಪ್ರಾಣ ಶಕ್ತಿಯಿಂದ ತುಂಬಿದೆ. ಆದ್ರಿಂದ ಪ್ರಾಣ ಶಕ್ತಿಯೇ ಆತ್ಮ ಅನ್ನುವ ಅವ್ರು 2ನೇವ್ರು 3ನೇವ್ರವ್ರು. ದೇಹ ಕರಣಾಳಿಗೆ ಆಧಾರವಾದ ಹಸುವು ನಿಜವು. ಈ ಪ್ರಾಣವೇ ಆತ್ಮ ಇರೋದು. ಹಾಗಾಗಿ ಆ ಪ್ರಾಣವನ್ನ ಉಪಾಸನ ಮಾಡ್ತಾರೆ. ಅದನ್ನ ಮಾಡೋರು ನಮ್ಮ ಭಾರತದಲ್ಲಿ ಬಹಳಷ್ಟು ಜನ. ಯೋಗ ಅದು ಹಠಯೋಗ ಅತ್ಯಂತ ಪುರಾತನ. ಪತಂಜಲಿ ಯೋಗ ನಂತರ ಮೊದಲು ಇದ್ದಿದ್ದು ಹಠಯೋಗ. ಆ ಹಠಯೋಗದಲ್ಲಿ ಇದಕ್ಕೆ ಬಹಳ ಪ್ರಾಮುಖ್ಯತೆ. ಏನು ಈಗ ನೀನು ಉಸಿರಾಡ್ತೀಯಲ್ಲ, ಅದನ್ನೆಲ್ಲ ಈಗ ಸಾಮಾನ್ಯವಾಗಿ ಯೋಗದಲ್ಲಿ ಬಳಸ್ತಿರ್ತಾರೆ. ಪೂರಕ, ರೇಚಕ, ಕುಂಭಕ ರೀತಿ ಎಲ್ಲ ಬಳಸಿ ಆ ಪ್ರಾಣವಾಯುವನ್ನ ನೇರವಾಗಿ ಮಾಡಿ, ಆ ಪ್ರಾಣವನ್ನ ಎಷ್ಟು ನಾನು ಕಡಿಮೆಯಾಗಿ ಬಳಸ್ತೀನೋ ಅಷ್ಟು ಆಯುಷ್ಯ ಜಾಸ್ತಿ ಆಗತ್ತೆ. ಯಾರು ತೀವ್ರವಾಗಿ ಉಸಿರಾಟವನ್ನ ಮಾಡ್ತಿರ್ತಾರೋ ಅವರಿಗೆ ಆಯುಷ್ಯ ಕಡಿಮೆ. ಅದನ್ನ ವಿವೇಕಾನಂದರಿಗೆ ಹೇಳ್ತಾ ಇರ್ತಾರೆ ರಾಮಕೃಷ್ಣ ಪರಮಹಂಸರು. ಅವ್ರ ವಿವೇಕಾನಂದರು ಬಹಳ ತೀವ್ರವಾಗಿ, ಅವ್ರ ದೇಹನು ದಪ್ಪ, ಹಾಗಾಗಿ ಅವರು ಬಹಳ ತೀವ್ರವಾಗಿ ಉಸಿರಾಡ್ತಿರ್ತಾರೆ. ಯಾರು ದೀರ್ಘ ಜೋರಾಗಿ ಸೌಂಡ್ ಮಾಡಿ ನಿದ್ರೆ ಮಾಡ್ಬೇಕಾದ್ರೆ ಗೊರಕೆ ಹೊಡಿ ಆ ತರದ್ದೆಲ್ಲ ಮಾಡ್ತಿರ್ತಾರೆ, ಅವರಿಗೆ ಆಯುಷ್ಯ ಕಡಿಮೆ. ಉಸಿರಾಟವನ್ನ ಬಹಳ ಬಳಸ್ತಾರೆ. ಯಾರು ಉಸಿರಾಟವನ್ನ ನಿಧಾನವಾಗಿ ಬಳಸಿ ಅದನ್ನ ಕಡಿಮೆ ಮಾಡ್ತಾರೋ ಅವರಿಗೆ ಆಯುಷ್ಯ ಜಾಸ್ತಿ ಆಗತ್ತೆ. ಹಾಗಾಗಿ ಅವರು ಆ ಉಸಿರಾಟವನ್ನ ಕಡಿಮೆ ಮಾಡ್ತಾ ಹೋಗ್ತಾರೆ. ಯಾರು ಉಸಿರಾಟವನ್ನ ಕಡಿಮೆ ಮಾಡ್ತಾರೆ ಅವರಿಗೆ ಮನಸ್ಸು ನಿಯಂತ್ರಣ ಬರುತ್ತೆ. ಮನಸ್ಸು ಬೇರೆ ಅಲ್ಲ, ಪ್ರಾಣ ಬೇರೆ ಅಲ್ಲ. ಪ್ರಾಣದ ಮೇಲೆ ಮನಸ್ಸು ನಿಂತಿರುತ್ತೆ. ಪ್ರಾಣ ಹೋಯ್ತು ಅಂದ್ರೆ ಮನಸ್ಸು ಹೋಗುತ್ತೆ, ಪ್ರಾಣವೂ ಹೋಗುತ್ತೆ. ದೇಹದಿಂದ ಅವೆರಡು ಹೋಗುತ್ತೆ, ಎರಡು ಒಂದೇ ಸಲಿ ಹೋಗೋದು. ಹಾಗಾಗಿ ಅವೆರಡು ಒಂದ್ರ ಮೇಲೆ ಒಂದ್ ನಿಂತಿದೆ. ಬಹಳ ನಿನ್ನ ಮನಸ್ಸು ಗಡಿಬಿಡಿ. ಅದಕ್ಕೆ ಎಲ್ಲಾ ಸಾಧನೆಗಳನ್ನು ಹೇಳ್ಬೇಕಾದ್ರೆ ಈ ರೀತಿಯಾದ ಕೆಲವು ಸಾಧನೆಗಳನ್ನ ಹೇಳ್ತಾರೆ ಸಾಧಕರಿಗೆ. ಯಾರಿಗೆ ಮನಸ್ಸು ನನಗೆ ಏಕಾಗ್ರ ಆಗೋದಿಲ್ಲ, ಮನಸ್ಸು ನನಗೆ ನಿಲ್ಸಕ್ಕಾಗಲ್ಲ ಎಲ್ಲ ಅಂತಂದಾಗ, ಹಾಗಾದ್ರೆ ಪ್ರಾಣಾಯಾಮವನ್ನ ಮಾಡು. ಈ ಉಸಿರಾಟದ ಕಡೆ ಗಮನ ಕೊಡೋದು, ಉಸಿರಾಟಕ್ಕೆ ಯಾವ್ದಾದ್ರು ಒಂದು ಮಂತ್ರವನ್ನ ಜೋಡ್ಸೋದು, ಆ ರೀತಿ ಮಾಡೋದ್ರಿಂದ ಆ ಮನಸ್ಸಿಗೆ ಉಸಿರಾಟ ಏಕಾಗ್ರತೆ ಬರುತ್ತೆ. ಉಸಿರಾಟ ಬಂದ ತಕ್ಷಣ ಮನಸ್ಸು ಏಕಾಗ್ರತೆ ಆಗುತ್ತೆ. ಹಾಗಾಗಿ ಉಸಿರಾಟ ಬೇರೆ ಅಲ್ಲ, ಮನಸ್ಸು ಬೇರೆ ಅಲ್ಲ. ಹಾಗಾಗಿ ಆ ಉಸಿರಾಟವೇ ಪ್ರಾಣ. ಅದ್ರ ಬಗ್ಗೆ ಹಠಯೋಗಿಗಳು ಬಹಳ, ಹಠಯೋಗ ಪುರಾತನ ಕಾಲದಲ್ಲಿ ಇದೆ. ಉಪನಿಷತ್ತುಗಳಲ್ಲೂ ಬಳಸಿದ್ದಾರೆ. ತುಂಬಾ ಉಪನಿಷತ್ತುಗಳಲ್ಲಿ, ಅದರಲ್ಲಿ ಕಟ, ಮುಂಡಕ, ಪ್ರಶ್ನೋಪನಿಷತ್ ಈ ರೀತಿ ಎಲ್ಲದರಲ್ಲೂ ಆ ಪ್ರಾಣದ ಶ್ರೇಷ್ಠತೆ ಎಷ್ಟು, ಆ ಪ್ರಾಣ ಎಷ್ಟು ಮುಖ್ಯ ಅನ್ನೋದನ್ನೆಲ್ಲ ಉಪನಿಷತ್ತುಗಳಲ್ಲೂ ಸಹ ಹೇಳಿದೆ. ಆ ಪ್ರಾಣ ಇದ್ರೆ ನಮ್ಮ ಉಸಿರಾಟ ಆಗ್ಲಿ, ಆಮ್ಲಜನಕ ಪೂರೈಕೆ ಆಗ್ಲಿ, ಜೀರ್ಣಕ್ರಿಯೆ ಆಗ್ಲಿ, ನಮ್ ದೇಹದಲ್ಲಿ ಎಲ್ಲಾ ಆರಾಮಾಗ್ತಾ ಇರೋದು ಆ ಪ್ರಾಣದಿಂದ. ಹಾಗಾಗಿ ಆ ಪ್ರಾಣವೇ ಆತ್ಮ ಅಂತ ಹೇಳ್ತಾ ಇದಾರಲ್ಲ, ಅದು ಒಂದು ಮತವಾದಿಗಳು. ಅದನ್ನ ಇಲ್ಲಿ ನಿಜಗುಣರು ಹೇಳ್ತಿದ್ದಾರೆ. ದೇಹ ಕರಣಾಳಿಗೆ ಆಧಾರವಾದ ಹಸು ನಿಜವೋ. ಆ ಪ್ರಾಣ ಶಕ್ತಿ ನಿಜ ನಿಜ ಅಂತೀರ, ಅದು ನಿಜನಾ? ಅದು ಅದೇ ಆತ್ಮ ಅಂತ ಹೇಳುವ ಮತವಾದಿಗಳೇ ಅದು ಆತ್ಮನ. ಯಾಕೆಂದ್ರೆ ಅದು ಆತ್ಮ ಅಲ್ಲ. ಯಾಕೆ ಅಂದ್ರೆ ಅದು ನನ್ನಿಂದ ಅರಿಸ್ಕೊಳುತ್ತೆ. ಆ ಪ್ರಾಣ ಜಡ ಇದೆ, ಆ ಪ್ರಾಣವನ್ನ ನಾನು ಅರಿತೀನಿ. ಹಾಗಾಗಿ ಪ್ರಾಣ, ನನ್ನ ಉಸಿರಾಟ ಸರಿ ಇದೆ ಸರಿ ಇಲ್ಲ ಇವೆಲ್ಲವೂ ಆ ಪ್ರಾಣಕ್ಕೆ ತಾನಿದ್ದೀನಿ ಅಂತ ಗೊತ್ತಿಲ್ಲ, ಇನ್ನೊಬ್ರು ಇದಾರೆ ಅಂತ ಗೊತ್ತಿಲ್ಲ. ಹಾಗಾಗಿ ಅದು ಜಡ ಇದೆ, ಅದು ಹೇಗೆ ಆತ್ಮ ಆಗತ್ತೆ ಅಂತ ನಿಜಗುಣವರು ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನ ಮುಂದನವರು ದೇಹಾಭಿಮಾನಿಯಾಗಿಹ ಮನವೇ ನಿಜವೋ. ಇನ್ನ ಪತಂಜಲಿ ಮಹರ್ಷಿಗಳು ಈಗ ಮೊದಲು ದೇಹದಾಯ್ತು, ಈಗ ಪ್ರಾಣದ್ದಾಯ್ತು, ಈಗ ಮನೋಮಯ ಕೋಶ. ಒಂದೊಂದೇ ಕೋಶಗಳನ್ನ ಯಾವ್ದು ನಾನೀಗ ಅಂತರಂಗದಲ್ಲಿದ್ದೀನೋ ಸೂಕ್ಷ್ಮಾತಿ ಸೂಕ್ಷ್ಮ ಅಷ್ಟೇ, ನಾನೇ ಇವುಗಳೆಲ್ಲವೂ ಆಗಿದ್ದೀನಿ, ನಾನೇ ಇವುಗಳ ಜೊತೆಲೇ ಇದ್ದೀನಿ, ಅವುಗಳ ಮಧ್ಯದಲ್ಲೇ ಇದ್ದೀನಿ, ಅವುಗಳ ಬಗ್ಗೆ ನನಗೆ ಗೊತ್ತಿಲ್ಲ. ಹಾಗಾಗಿ ಅವುಗಳನ್ನ ಯಾರು ಸಂಶೋಧನೆ ಎಲ್ಲ ಮಾಡ್ತಿರ್ತಾರೆ ಅವ್ರು ಯೋಗಿಗಳಿರ್ತಾರೆ. ಅವುಗಳನ್ನ ಬಳಸುವ ರೀತಿ ಅವರೇ ಸಾಧಕರು. ಹಾಗಾಗಿ ಮನೋಮಯ ಕೋಶ ಈಗ ಹೇಳ್ತಿದ್ದಾರೆ. ಆ ಮನೋಮಯ ಅದು ದೇಹಾಭಿಮಾನವನ್ನ ಉಂಟು ಮಾಡುತ್ತಂತೆ. ಆ ಮನಸ್ಸಿಂದನೇ ದೇಹ ಸೃಷ್ಟಿಯಾಗಿರೋದು. ಅದು ಎಲ್ಲರಿಗೂ ಗೊತ್ತಿದೆ. ಪತಂಜಲಿ ಯೋಗ ಮಹರ್ಷಿ ಪತಂಜಲಿ ಮಹರ್ಷಿಗಳೇ ಆ ಸೂತ್ರವನ್ನ ರಚನೆ ಮಾಡಿರೋದ್ರಿಂದ ಅದು ಪತಂಜಲಿ ಯೋಗ ಸೂತ್ರ ಅಂತಾನೆ ಇದೆ. ಅವ್ರು ಅದ್ರಲ್ಲೆಲ್ಲಾ ಹೇಳೋದು ಬರೀ ಮನಸ್ಸೆ.
ಮನಸ್ಸನ್ನ ಬಿಟ್ಟು ನಿನ್ನ ಬದುಕು ಏನೂ ಇಲ್ಲ. ಮನಸ್ ಬಂತು, ಜಗತ್ತು, ನೀನು, ನಿನ್ಗೆ ಎಚ್ಚರ, ಏನೇನ್ ಮಾತಾಡ್ತೀಯ, ದೇಹ ಎಲ್ಲಾ ಬರ್ಬೇಕಾದ್ರೆ ಮನಸ್ಸೇ. ಮನಸ್ಸಿರ್ಲಿಲ್ಲ ನಿನಗೆ ಯಾವುದರ ಅನುಭವವೂ ಇಲ್ಲ. ಹಾಗಾಗಿ ಮನಸ್ಸೇ ತುಂಬಾ ಪ್ರಾಮುಖ್ಯತೆ. ಮನಸ್ಸನ್ನ ಬಿಟ್ಟು ಬೇರೆ ತೋರ್ಸು ನೋಡೋಣ. ನೀನು ನಿದ್ರೆಯಲ್ಲಿ ನಿನ್ ಮನಸ್ಸಿಲ್ಲ, ಏನು ಇಲ್ಲ. ದೇಹ ಎಚ್ಚರ ಆದಾಗ ಮನಸ್ಸಿದ್ರೆ ಮಾತ್ರ ದೇಹದ ಅನುಭವ ಬರುತ್ತೆ. ಆ ಮನಸ್ಸೇ ದೇಹವನ್ನ ಸೃಷ್ಟಿ ಮಾಡುತ್ತೆ, ಇಡೀ ಜಗತ್ತನ್ನು ಸೃಷ್ಟಿ ಮಾಡುತ್ತೆ. ಅದಕ್ಕೆ ತುಂಬಾ ಸುಂದರವಾದ ಉದಾಹರಣೆ ಕನಸು. ನನ್ನ ಕನಸಲ್ಲೇನೆ ಅಲ್ಲಿ ಯಾರು ಬರ್ತಾರೆ? ನನ್ ಮನಸ್ಸೇ ಹೋಗಿ ಅಲ್ಲೊಂದು ಕನಸನ್ನ ಸೃಷ್ಟಿ ಮಾಡುತ್ತೆ, ಜೊತೆಗೆ ಜಗತ್ತನ್ನು ಸೃಷ್ಟಿ ಮಾಡುತ್ತೆ. ಎಲ್ಲವನ್ನೂ ಮಾಡುವ ಸಾಮರ್ಥ್ಯ ಇದೆ ಮನಸ್ಸಿಗೆ. ನನ್ನ ಮನಸ್ಸು ಅಷ್ಟು ಸಾಮರ್ಥ್ಯ ಇದೆ. ಹಾಗಾಗಿ ಮನೋಮಯ ಜಗತ್ತು. ಈ ಮನಸ್ಸನ್ನ ಬಳಸೇ ನೀನು ಆತ್ಮ ವಸ್ತುವನ್ನಾರು ಅನುಭವಿಸ್ಬೋದು, ಇಲ್ಲ ಬಂಧನಕ್ಕಾರು ಒಳಗಾಗ್ಬೋದು. ಮನ ಏವ ಕಾರಣ ಮನುಷ್ಯಾಣ ಬಂಧ ಮೋಕ್ಷ ಯೋಹೋ. ಅದೇ ಮನಸ್ಸನ್ನ ಬಳಸಿ ನೀನು ಆ ಬ್ರಹ್ಮ ವಸ್ತುವನ್ನ ಅನುಭವಿಸಿ, ಇಲ್ಲಾಂದ್ರೆ ಬಂಧನಕ್ಕೆ ಒಳಗಾಗ್ತೀಯ. ಕೀನ ನೀನು ಈ ಕಡೆ ತಿರುಗಿಸಿದ್ರೆ ಓಪನ್ ಆಗತ್ತೆ, ಈ ಕಡೆ ತಿರುಗಿಸಿದ್ರೆ ಬಂಧನ ಆಗತ್ತೆ. ಹಾಗಾಗಿ ಆ ಮನಸ್ಸನ್ನ ನೀನ್ ಯಾವ ರೀತಿಯಾಗಿ ಬಳಸ್ತೀಯೋ ಅದರಿಂದ ಆತ್ಮ ವಸ್ತುವನ್ನ ಪಡಿಬಹುದು. ಹಾಗಾಗಿ ಅದೇ ಆತ್ಮ ಅಂತ ಏನು ಪತಂಜಲಿ ಮಹರ್ಷಿಗಳ 4 ಪಾದಗಳು ಇದೆ. ಮೊದಲನೇದೇ ಸಮಾಧಿ ಪಾದ, ಎರಡನೆಯದು ಸಾಧನಾ ಪಾದ, ಮೂರನೇದು ವಿಭೂತಿ ಪಾದ, 4ನೇದು ಕೈವಲ್ಯ ಪಾದ. ಅದರಲ್ಲೆಲ್ಲ ಮನಸ್ಸಿನ ವರ್ಣನೆಗಳೇ. ಮೊದಲನೇದು ಏನಿದೆ ಅದು ಸಮಾಧಿ ಪಾದ. ಮೊದಲೇ ಪ್ರಾರಂಭದಲ್ಲೇ ಹೇಳ್ಬಿಡ್ತಾರೆ, ನೀನು ಯೋಗವನ್ನ ನೀನು ಮನಸ್ಸನ್ನ ನೀನು ಬಳಸಿ ಯೋಗವನ್ನ ನೀನ್ ಮಾಡ್ಬೇಕಲ್ಲ ನೋಡಿ, ಈ ರೀತಿಯಾಗಿ ಯೋಗ. ಅದರಲ್ಲಿ ನಿರ್ವಿಕಲ್ಪ ಸಮಾಧಿ, ಸವಿಕಲ್ಪ ಸಮಾಧಿ, 6 ರೀತಿಯಾದ ಸಮಾಧಿಗಳು. ಮನಸ್ಸು ಆ ರೀತಿ ಯಾವ ರೀತಿ ಅಂತರ್ಮುಖ ಮಾಡೋದು ಅದನ್ನೆಲ್ಲಾ ಸಮಾಧಿ ಯೋಗದಲ್ಲಿ ಹೇಳ್ತಾರೆ. ಮೊದಲು ಎಲ್ಲ ಹೇಳ್ಬಿಡ್ತಾರೆ ಅದ್ರ ಫಲಗಳನ್ನ. ನೀನ್ ಏನ್ ಯೋಗ ಮಾಡಕ್ ಹೋಗ್ತಿದ್ಯಾ ನೋಡ, ಯೋಗವನ್ನ ಮಾಡಿದ್ರೆ ಈ ರೀತಿ ಸಮಾಧಿಯ ಅನುಭವ ಉಂಟಾಗತ್ತೆ ಅಂತ ಮೊದಲು ಹೇಳ್ತಾರೆ. ನಂತರ ಈ ಸಮಾಧಿಯನ್ನ ನೀನು ಅನುಭವಿಸ್ಬೇಕು ಅಂದ್ರೆ ಸಾಧನಾ ಯೋಗ, ಸಾಧನಾ ಪಾದ ಎರಡನೇದು. ಈ ರೀತಿಯಾಗಿ ಸಾಧನವನ್ನ ಮಾಡೋದು. ಯಮದಲ್ಲಿ 10 ನಿಯಮಗಳು, ಯಮ ನಿಯಮದಲ್ಲಿ 10 ನಿಯಮಗಳು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ 4 ಬಹಿರಿಂದ್ರಿಯ ಸಾಧನಗಳು, 4 ಅಂತರಿಂದ್ರಿಯ ಸಾಧನಗಳು. ಪ್ರಾಣಾಯಾಮದವರೆಗೂ ಬಹಿರಿಂದ್ರಿಯ, ನಂತರ ಧ್ಯಾನ, ಧಾರಣ, ಸಮಾಧಿ ಅವುಗಳೆಲ್ಲ ಏನಿದೆ ಅಂತರಂಗದ ಸಾಧನಗಳು. ಹಾಗಾಗಿ ಸಾಧಕನು ಮೊದಲು ಯಮವನ್ನ ಅದನ್ನ ಆಚರಣೆ ಮಾಡ್ಲೇಬೇಕು. ಯೋಗದಲ್ಲಿ ಏನಿದೆ ಅದರಲ್ಲಿ ಕಂಪಲ್ಸರಿ ಯೋಗ ಅಂದ್ರೇನೆ ಮಾಡ್ಲೇಬೇಕು. ಯೋಗ ಚಿತ್ತವೃತ್ತಿ ನಿರೋಧ. ಅದು ಮನಸ್ಸಿನ ಏನು ಚಂಚಲತೆ ಇದೆಯಲ್ಲ ಅದನ್ನ ನಿರೋಧ ಮಾಡೋದೆ, ಅದನ್ನ ಏಕಾಗ್ರ ಮಾಡೋದೆ ಅದ್ರದ್ದು ಸಾಧನ. ಮನಸ್ಸನ್ನ ಸಾಧನ ಅಲ್ಲಿ ಪತಂಜಲಿಯ ಯೋಗ ಸಾಧನ ಏನಂದ್ರೆ ಮನಸ್ಸನ್ನ ನಿಯಂತ್ರಣ ಮಾಡೋದು. ಈಗೇನು ನನ್ನ ಮನಸ್ಸಿದೆಯಲ್ಲ ಅದನ್ನ ಸ್ವಲ್ಪ ಕುತ್ಕೊಂಡು ನಾವು ನೋಡಿಲ್ಲ. ಹಾಗಾಗಿ ಮನಸ್ಸು ನಾನಲ್ಲ, ಅದು ನಾನಲ್ಲ, ತುಂಬಾ ಆರಾಮಾಗಿ ಮಾತಾಡ್ತಿರ್ತೀವಿ. ಸುಮ್ನೆ ಒಂದ್ 5 ನಿಮಿಷ ನಾವ್ ಯಾರ ಜೊತೆನೂ ಹೊರಗಡೆ ಮಾತಾಡ್ತಿರಲ್ಲ, ಸುಮ್ ಕೂತಿರ್ತೀವಿ. ಒಳಗಡೆ ಅದು ಎಷ್ಟು ಮಾತಾಡ್ತಾ ಇರುತ್ತಲ್ಲ. ಈ ಪ್ರವಚನ ಕೇಳ್ಬೇಕಾದ್ರೇನೆ ಸುಮ್ನೆ ಕೇಳೋ ತರ ಇಲ್ಲಿ ಹೊರಗಡೆ ದೇಹ ಕೂತಿರುತ್ತೆ, ಒಳಗಡೆ ಮನಸ್ಸು ಎಲ್ಲೆಲ್ಲೋಗಿ ಸುತ್ತಾಕಿ ರೌಂಡ್ ಮಾಡಿ ಇದು ಮಾಡಿ ಕೇಳ್ತಾ ಇರ್ಬೇಕಾದ್ರೆ ಇದ್ರ ಬಗ್ಗೆನೂ ಅದು ಮಾತಾಡ್ತಿರತ್ತೆ. ಇದ್ರ ಬಗ್ಗೆ ಅದೆಲ್ಲ ನಿರ್ಣಯ ಒಟ್ಟು ಅದ್ ಮಾತಾಡ್ತಾ ವಿಪರೀತ ಅಲೆಗಳು. ನಿದ್ರೆ ಒಂದ್ರಲ್ಲಿ ಬಿಟ್ಟು ಇನ್ನೆಲ್ಲೂ ಅದ್ ಸಮಾಧಾನವಾಗಿರಕ್ ನೋಡೋ ಇಲ್ಲ. ಹಾಗಾಗಿ ಅಂತ ಮನಸ್ಸನ್ನ ನೀನ್ ದೇವನಾಗಿ ಪಡಿಬೇಕು ಅಂತೀಯ, ಹೇಗ್ ಸಾಧ್ಯ ಇದೆ? ಹಾಗಾಗಿ ಅದಕ್ಕೊಂದು ಸಾಧನವನ್ನ ಕೊಡ್ಬೇಕು. ನೀನ್ ಸುಮ್ನೆ ಆರಾಮಾಗ ಅಲ್ಲ ಅಂದ್ರೆ ಅದ್ ಬಿಡ್ಬೇಕಲ್ಲ, ಅದು ನಿನ್ನ ಆ ಸಂಸ್ಕಾರಗಳು ಅವುಗಳೆಲ್ಲ ನಿನ್ನ ಬಿಡ್ಬೇಕಲ್ಲ. ತೀವ್ರವಾದ ಸಂಸ್ಕಾರಗಳಿದೆ. ಹಾಗಾಗಿ ಅದು ಸಮುದ್ರ ತಣ್ಣಗಿದೆಯಲ್ಲ ಅದ್ರಲ್ಲಿ ಅಲೆ ಇದ್ದಂಗೆ ಅವುಗಳೆಲ್ಲ. ಸುಮ್ನೆ ಒಂದ್ ಕಲ್ಲು ಹಾಕಿದ್ರೆ ಹೆಂಗೆ ಒಂದೇ ಕ್ಷಣಕ್ಕೆ ಎಷ್ಟು ಅಲೆಗಳು ಬರುತ್ತಲ್ಲ, ಹಾಗೆ ನಿದ್ರೆಯಲ್ಲಿ ಮಾತ್ರ ಅದು ಪ್ರಕೃತಿ ತಾನೇ ಮಾಡಿರೋದ್ರಿಂದ ನಿದ್ರೆಯಲ್ಲಿ ಅದು ಸುಮ್ಮನಿರುತ್ತೆ. ಎಚ್ಚರ ಆದ ತಕ್ಷಣ ನನ್ನ ಮನಸ್ಸು ಏನ್ ಗಡಿಬಿಡಿ ಒಂದಾದ್ಮೇಲೆ ಒಂದು ಏನ್ ಅಲೆಗಳು ಏರುತ್ತಲ್ಲ ಇದನ್ನ ತಡೆ ನಿಲ್ಸೋದು, ಅದನ್ನ ಏಕಾಗ್ರ ಮಾಡೋದು. ಅದಕ್ಕೆ ಅವರು ಸಾಧನವನ್ನ ಮೊದಲಿಂದಲೇ ಅದರ ದೋಷಗಳನ್ನ ತೆಗಿತಾ ಹೋಗ್ತಾರೆ. ಆ ಮನಸ್ಸಿಗೆ ಯಾಕೆ ಆ ರೀತಿ ಚಂಚಲತೆ ಬಂದಿದೆ, ಯಾಕದ ಆ ರೀತಿ ಹೊರಗಡೆ ಓಡೋಗುತ್ತೆ, ಅದನ್ನೆಲ್ಲಾ ಸಂಶೋಧನೆ ಮಾಡಿರೋರು ಪತಂಜಲಿ ಮಹರ್ಷಿಗಳು. ಹಾಗಾಗಿ ಆ ಯಮವನ್ನ ಮೊದಲು ಹೇಳ್ತಾರೆ. ಸತ್ಯ, ಅಹಿಂಸಾ ಅದೇನೆಲ್ಲ ಇದೆಯಲ್ಲ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಅವುಗಳೆಲ್ಲ ಇದೆಯಲ್ಲ, ಅವುಗಳನ್ನ ಒಂದೊಂದನ್ನೇ ರೂಢಿಸ್ಕೋತಾ ಹೋಗ್ಬೇಕು. ಆ ಒಂದೊಂದನ್ನೇ ರೂಢಿಸ್ತಾ ಇದ್ರೆ ಆಗ ಮನಸ್ಸಿಗೆ ಸಮಾಧಾನ ಬರುತ್ತೆ, ಒಂದು ಏಕಾಗ್ರತೆ ಬರುತ್ತೆ. ಆಗ ಮುಂದಿನ ಆಸನಕ್ಕೇನಲ್ಲಿ ಮಹತ್ವ ಕೊಟ್ಟೇ ಇಲ್ಲ. ಪತಂಜಲಿ ಮಹರ್ಷಿಗಳ ಪತಂಜಲಿ ಯೋಗ ಸೂತ್ರದಲ್ಲಿ ಸುಖಮಾಸನಂ ಅಷ್ಟೇ
ಚಿರಸುಖ ಆಸನಂ, ಯಾವ್ದು ನಿನಗೆ ಆರಾಮ ಕುತ್ಕೊಳಕ್ಕಾಗತ್ತೋ ಅದು ಆಸನ. ಇದೊಂದೇ ಸೂತ್ರ ಅಲ್ಲಿರೋದು. ಆದ್ರೆ ಈಗೇನು ಎಲ್ಲರೂ ಯೋಗವನ್ನ ಹೇಳಿ ಪತಂಜಲಿ ಅದು ಅಲ್ಲೆಲ್ಲೂ ಹೇಳಿಲ್ಲ. ಅದು ಹಠ ಯೋಗದಲ್ಲಿ ಕೆಲವು ಬರುತ್ತೆ, ಆ ದೇಹವನ್ನ ಹೇಗ್ ದಂಡಿಸೋದು ಮಾಡೋದು. ಆದ್ರೆ ಪತಂಜಲಿ ಯೋಗದಲ್ಲಿ ಯಮ ನಿಯಮಾದಿಗಳೇ ಅತ್ಯಂತ ಶ್ರೇಷ್ಠ. ಆ ಯಮ ನಿಯಮಾದಿಗಳನ್ನ ಸಾಧಿಸ್ಬೇಕು ಅಂದ್ರೆ ಅವನು ಲೋಕದಲ್ಲಿ ಎಲ್ಲಾರ ಹಾಗೆ ಇರೋದಿಕ್ ಆಗೋದಿಲ್ಲ. ಅವನ್ ಎಲ್ಲಾರ ಜೊತೆನೂ ಮಾಮೂಲಿ ತಿನ್ಕೊಂಡು ಮಾಡ್ಕೊಂಡು ಯಾವಾಗ್ಲೋ ಎದ್ದ ಯಾವಾಗ್ಲೋ ಮಾಡ್ದ. ಯೋಗಿ ಆಗಕ್ ಹೇಗಾಗತ್ತೆ? ಮಾಮೂಲಿ ಜೀವನನೇ ಚೆನ್ನಾಗ್ ಸಾಗಿಸಕ್ಕಾಗಲ್ಲ. ಈಗ ಮಾಮೂಲಿ ನಾವೇ ಪ್ರತಿನಿತ್ಯ ಬೆಳಗ್ಗೆ ಬೇಗ ಎದ್ದೊಳೋದು, ಸ್ನಾನ ಮಾಡೋದು, ಪೂಜೆ ಮಾಡೋದು, ಮನೆಯನ್ನ ಸ್ವಚ್ಛವಾಗಿಡೋದು, ಆ ರೀತಿ ಮಾಡಿ ಜೀವನ ಹೇಗಿರುತ್ತೆ? ಆರಾಮಾಗಿ 8 ಗಂಟೆ 9 ಗಂಟೆಗೆ ಎದ್ದು ಆಮೇಲೆ ಏನೋ ಒಂದ್ ಕೇಳಿ ಏನೋ ಮಾಡಿ ಎಲ್ಲೋ ಮಲ್ಗೋದ್ರೆ ಹೇಗಾಗತ್? ಮಾಮೂಲಿ ಜೀವನನೇ ನಡ್ಸಕ್ಕಾಗಲ್ಲ. ಇನ್ನ ಸಾಧಕ ದೇವನನ್ನ ಪಡಿಬೇಕಾಗಿದೆ, ಅವನ ಮನಸ್ಸು ಹೇಗಿರ್ಬೇಕಾಗತ್ತೆ? ಬಹಳ ಅದಕ್ಕೆ ನಿಜಗುಣರು ಎಲ್ಲ ಹೇಳ್ತಾರೆ, ಶ್ರೀ ಗುರು ವಚನದಿಂದ ಅದ್ರಲ್ಲೆಲ್ಲ ಹೇಳ್ತಾರೆ, ಕ್ರಮ ತಪ್ಪಿ ನಡೆಯುವುದರಿ ಕಷ್ಟ ಮಿನ್ನುಂಟೆ. ಯಾರು ಕ್ರಮ ತಪ್ಪಿ ನಡೀತಾರಲ್ಲ ಅವ್ರಿಗೆ ಬಹಳ ಕಷ್ಟ ಆಗುತ್ತೆ. ಅದು ಅನುಭವಿಸಿ ಕಷ್ಟದಲ್ಲಿದೀವಿ ಅಂತಾನೂ ಗೊತ್ತಾಗಲ್ಲ. ಹಾಗಾಗಿ ಸಾಧಕ ಆಗಿರೋನು ಕ್ರಮವನ್ನ ಯಾವಾಗ್ಲೂ ತಪ್ಪಾರ್ದು. ಯಾರು ಕ್ರಮಬದ್ಧತೆಯ ಜೀವನವನ್ನ ಮಾಡ್ತಿರ್ತಾರಲ್ಲ ಅವರ ಮನಸ್ಸಿಗೆ ಒಂದು ಅಪೂರ್ವತೆ ಬರುತ್ತೆ, ಒಂದು ಸಾಮರ್ಥ್ಯ ಬರುತ್ತೆ. ಎಲ್ಲಾ ಅವರು ಸಂಸಾರದಲ್ಲೇ ಇರ್ತೀವಿ, ಎಲ್ಲಾ ದುಃಖಗಳು ಬರ್ತಿರತ್ತೆ, ಆದ್ರೆ ತಡೆಯುವ ಸಾಮರ್ಥ್ಯ ಬರುತ್ತೆ. ನಮಗ್ ಗೊತ್ತಿಲ್ಲದೆ ಇರೋ ಹಾಗೆ ಬರುತ್ತೆ. ಅದನ್ನ ಬಿಟ್ರೆ ಪಾಪ ಬರಲ್ಲ, ಆದ್ರೆ ಮಾಡದೇ ಇದ್ರೆ ಅದಕ್ಕೆ ದೋಷ, ಎಲ್ಲಾ ಕಸಗಳು ಬಂದ್ಬಿಡತ್ತೆ. ಆ ರೀತಿ ನಿತ್ಯ ಕರ್ಮಗಳು ಏನಿದೆಯಲ್ಲ ಅವುಗಳನ್ನ ಕ್ರಮಬದ್ಧತೆಯಿಂದ ಮಾಡ್ಲೇಬೇಕು. ಬೆಳಗ್ಗೆ ಹೇಳೋದು, ಮಾಡೋದು, ಪ್ರವಚನ ಕೇಳೋದು, ಜಗತ್ತಿನ ಕೆಲಸ ಕಾರ್ಯಗಳನ್ನ ತಪ್ಪೋದ್ರೆ ಏನೂ ಅನಾಹುತ ಆಗಲ್ಲ. ಇವತ್ ನಾನು ತಿಂಡಿ ತಿನ್ಲಿಲ್ಲ, ಏನ್ ಪ್ರಾಣ ಏನೂ ಹೋಗ್ಲಿಲ್ಲ, ಇವತ್ ಅವ್ರನ್ನ ಮಾತಾಡ್ಸ್ಲಿಲ್ಲ, ಇವ್ರನ್ನ ನೋಡಿಲ್ಲ, ಕೆಲ್ಸಕ್ ಹೋಗಿಲ್ಲ, ದುಡ್ಡು ಸಂಪಾದನೆ ಮಾಡ್ಲಿಲ್ಲ, ಅದನ್ ಮಾಡಿಲ್ಲ, ಏನೂ ಆಗೋದೇ ಇಲ್ಲ. ಜಗತ್ತಲ್ಲಿ ಏನೂ ಆಗಲ್ಲ. ಪ್ರವಚನ ತಪ್ಪಿಸ್ದೆ, ಬೆಳಗ್ಗೆ ಹೇಳುವ ಕ್ರಮಬದ್ಧತೆ ತಪ್ಪಿಸ್ದೆ, ಅವುಗಳನ್ನೆಲ್ಲ ತಪ್ಪಿಸ್ದೆ ಅಂದ್ರೆ ಹೋಯ್ತು ನಿನ್ ಜೀವನ. ಒಂದು ದಿನ ಇಳಿಯೋದು ಬೇಗ ಇಳಿಯುತ್ತೆ, ಮೇಲೇರೋದ್ ಬಹಳ ಕಷ್ಟ. ಹಾಗಾಗಿ ಆ ಸಾಧಕ ಹೃದಯ ಈಗೇನ್ ನಿಜಗುಣರು ಹೇಳ್ತಿದಾರಲ್ಲ ಇವೆಲ್ಲವೂ ನಮ್ಮ ಅನುಭವ ಬರ್ಬೇಕು ಅಂದ್ರೆ ಅದು ಕ್ರಮಬದ್ಧತೆ ಬೇಕು, ಅವೆಲ್ಲವೂ ಬೇಕು. ಆ ನಿಯಮಬದ್ಧವಾದ ಜೀವನ. ಈಗ 7ನೇ ಪರಮಾರ್ಥ ಗೀತೆಯಲ್ಲಿ 7ನೆಯ ಗತಿ ಅದನ್ನೇ ಹೇಳ್ತಾರೆ, ಸಾಧಕ ಹೇಗಿರ್ಬೇಕು. ಸಾಧು ಸುತನೆ ನೀ ಕೇಳ್ದೆ ಅರ್ಥ, ಸಾಧಕ ಜನಕ ಅತ್ಯಂತ ಹಿತಾರ್ಥ. ಅದೇ ರಾಗಿ ವಿರಾಗಿ, ವಿರಾಗಿ ಅಂತ ನಾನು ಆಗ್ಬೇಕು ಅಂತಿದ್ರೆ ಈ ರೀತಿಯಾದ ಮನಸ್ಥಿತಿ ಇರ್ಬೇಕಾಗತ್ತೆ. ಮೊದಲು ಪ್ರಾಪಂಚಿಕ ಅದೇ ಮನೆಯಲ್ಲೇನೆ ಅದೇ ನನಗೆ ಸಾಕು ಅನಿಸ್ಬೇಕು. ರಾಗಿ ವಿರಾಗಿಗಳಿಂದೆಳೆಯೊಳಗೆ ಆಗಳೆ ತೋರು ತಿಹರವರೊಳಗೆ, ಮುಕ್ತಿ ಸುಖಂ ಸಂಸಾರದೊಳುಂಟು, ಮುಕ್ತಿಯ ನೈಯರರ ಅದರೊಳೇನುಂಟು. ಮುಕ್ತಿ ಸಾಕು ನನಗೆ, ಸಾಕು ದಿನ ಅದೇ ಎದೊಳೋದು, ಅದೇ ತಿನ್ನೋದು, ಅದೇ ಮುಖ, ಅದೇ ಹೆಂಡತಿ, ಅದೇ ಮಕ್ಕಳು, ಇವೆಲ್ಲವೂ ಸಾಕು ಒಂದ್ ಸ್ವಲ್ಪ ಅನಿಸ್ಬೇಕು ಮನಸ್ಸಿಗೆ. ಹಾಗಂತ ಅದನ್ನ ಬಿಟ್ಟು ಹೋಗೋದಲ್ಲ. ಅಲ್ಲೇ ವಿವೇಕ ಬರುತ್ತೆ, ಅಲ್ಲೇ ಇರ್ತೀವಿ, ಅಲ್ಲೇ ಎಲ್ಲರ ಜೊತೆನೂ ಇರ್ತೀವಿ. ಆದ್ರೆ ವಿವೇಕ ನೋಡುವ ರೀತಿನೇ ಬದಲಾವಣೆ ಆಗತ್ತೆ. ಈಗ ನಾವು ಎಲ್ಲರೂ ಬೇರೆ ಕಡೆ ಹೋಗಿರ್ತೀವಿ, ಅವ್ರು ಯಾರು ನಮ್ಮವ್ರಲ್ಲ, ನಾವೆಷ್ಟು ಆರಾಮಾಗಿರ್ತೀವಿ, ಅಲ್ಲಿ ಬಹಳ ವಿವೇಕ ಇರುತ್ತೆ ನಮ್ಮವ್ರಲ್ಲ ಅಂತ. ಅದನ್ನೇ ಮನೆಯಲ್ಲೂ ಬಳಸೋದು. ಅವ್ರನ್ನೇನು ಬಿಟ್ಟು ಎಲ್ಲೋ ಹೋಗೋದಲ್ಲ, ದುಡ್ಡನ್ ತ್ಯಾಗ ಮಾಡೋದು. ಜ್ಞಾನ ಅಂದ್ರೆ ಅದೇ, ಬರೀ ವಿವೇಕವನ್ನ ಪ್ರಧಾನ, ವಿವೇಕ ಪ್ರಧಾನ ಇಲ್ಲಿ ಯಾವಾಗ್ಲೂ. ಹಾಗಾಗಿ ಸಾಧಕ ಇರೋನು ಕ್ರಮಬದ್ಧ ಜೀವನವನ್ನ ಮಾಡ್ಲೇಬೇಕು. ಈಗೇನು ಇವರು ಪತಂಜಲಿ ಮಹರ್ಷಿಗಳ ಯಮ ನಿಯಮಾದಿಗಳಿದೆಯಲ್ಲ ಅದು ಮೊದಲು ಬೇರು. ಅವರು ಏನು ಮನಸ್ಸಿನಲ್ಲಿರುವ ದೋಷಗಳಿದೆಯಲ್ಲ ಅವುಗಳನ್ನ ತೆಗಿತಾರೆ. ಆ ದೋಷಗಳನ್ನ ತೆಗಿದೆ ನಾವೇನ್ ಮಾಡ್ತೀವಿ, ಮುಂದೆ ಪ್ರಾಣಾಯಾಮ, ಧ್ಯಾನ, ಧಾರಣ, ಸಮಾಧಿ ಮಾಡ್ತೀವಿ. ಹಾಗಾಗಿ ಅದು ಫೇಲ್ಯೂರ್ ಆಗೋರು ಜಾಸ್ತಿ. ತುಂಬಾ ವರ್ಷ ಸಮಾಧಿಗೆ ಹೋಗಿರ್ತಾರೆ, ವಾಪಸ್ ಬರ್ತಿದ್ದಂಗೆ ಮೂಲ ವಾಸನೆಗಳು ಎದ್ದು ಬಂದ್ಬಿಡತ್ತೆ. ಆದರೆ ಪತಂಜಲಿ ಮಹರ್ಷಿಗಳ ಯಮ ನಿಯಮಾದಿಗಳು ಕ್ರಮಬದ್ಧವಾಗಿದೆ. ಅವ್ರು ಪ್ರಾರಂಭದಲ್ಲೇ ಸತ್ಯ, ಅಹಿಂಸಾ, ಅಪರಿಗ್ರಹ ಹಿಂಗಿರ್ಬೇಕು ಸಾಧಕ. ಅಷ್ಟೊಂದು ವಸ್ತುಗಳನ್ನ ಕೂಡಿಡಬಾರ್ದು. ಎಲ್ಲ ನಮ್ಮ ಅಪ್ಪವ್ರು ಅದನ್ನ ಬಹಳ ಚೆನ್ನಾಗಿ ಹೇಳ್ತಿದ್ರು ಕನೇರಿಯಲ್ಲಿ. ಬರೀ ಅವ್ರು ಮಾತ್ರ ಅಲ್ಲ, ಯೋಗಿಗಳು ಅಂತ ಅಲ್ಲ, ಯಾರು ದೇವ್ರನ್ನ ನೀವು ಪಡಿಬೇಕು ಅಂತೀರೋ ಅವ್ರೆಲ್ಲರಿಗೂ ಒಂದ್ ಮಾಡ್ಬೇಕು. ಅಸತ್ಯವನ್ನ ನುಡಿಯೋದು, ಹೆಂಗ್ ಬೇಕಾದ್ರೂ ಬದುಕೋದು, ಸತ್ಯ ಅಹಿಂಸಾ ಮಾಡ್ಬಾರ್ದೇನೆ. ನೀವು ಎಲ್ಲರಿಗೂ ಬಾಯಿ ಬಂದಂಗ್ ಬೈಯೋದು, ಏನ್ ಬೇಕಾದ್ರೂ ಮಾಡೋದು, ಕಟುಕತನ ಮಾಡಿ ಹೇಗಾಗತ್ತೆ? ಯಾವುದೇ ಮಾರ್ಗದವ್ರು ಇರ್ಲಿ, ನಾವು ಜ್ಞಾನ ಇರ್ಲಿ, ಭಕ್ತಿ ಇರ್ಲಿ, ಯೋಗ ಇರ್ಲಿ, ಆದ್ರೆ ಹಿಂಗ್ ಬೇಕಲ್ಲ ಅಂತಃಕರಣ, ಯಮ ನಿಯಮ ಮತ್ ಬ್ರಹ್ಮಚರ್ಯ. ಅದು ಬ್ರಹ್ಮಚರ್ಯವನ್ನ ದೇವರಿಗಾಗಿ ಮೀಸಲಿಡೋದು ಅಷ್ಟೇನೆ. ಹಾಗಾಗಿ ಬ್ರಹ್ಮಚರ್ಯ ಇದು ಇದೆಯಲ್ಲ, ಅಪರಿಗ್ರಹ, ಅಪರಿಗ್ರಹ ಪ್ರತಿಯೊಬ್ರು ಮಾಡ್ಬೇಕು ಅಂತಿದ್ರು ನಮ್ಮ ಅಪ್ಪವ್ರು. ನೀವೇನು ಸಾಧಕರಿದ್ದೀರಾ, ನೀವೇನು ನಾನು ಆತ್ಮವಸ್ತುವನ್ನ ಅನುಭವಿಸ್ಬೇಕು, ಆತ್ಮವಸ್ತುವನ್ನ ಪಡಿಬೇಕು ಅಂತೀರಾ, ನೀವು ನಿಮ್ಮ ಕೊಠಡಿ ಆಗ್ಲಿ ನೀವಾಗ್ಲಿ ನಿಮ್ಮ ವಸ್ತುಗಳನ್ನ ಎಷ್ಟು ಕಡಿಮೆ ಇಟ್ಕೊಂಡಿರ್ತೀರೋ ಅಷ್ಟು ಆರಾಮ್ ಇರ್ತೀರಾ. ಇಲ್ಲಾಂದ್ರೆ ಅವುಗಳು ನಿಮ್ಮನ್ನ ಮಾತಾಡಿಸ್ತಿರುತ್ತೆ, ಅದು ನಮಗ್ ಗೊತ್ತಾಗಲ್ಲ.
ನಾವು ಅದನ್ನ ಬಹಳ ಏನೋ ಶ್ರೇಷ್ಠ ನನ್ಗೆ ಅಂತ ಅನ್ಸತ್ತೆ. ಆದ್ರೆ ಆ ವಸ್ತುಗಳೆಲ್ಲ ನಿನ್ನಲ್ಲಿ ಕೂರಕ್ ಬಿಡಲ್ಲ. ಆ ವಸ್ತುಗಳೆಲ್ಲ ಎದುರುಗಡೆ ಏನೇನ್ ನಿನ್ ರೂಮಲ್ಲಿ ಎಷ್ಟು ಇಟ್ಕೋತೀಯ ಅಷ್ಟು ನೀನ್ ದುಃಖಿ ಇರ್ತೀಯ. ಹಾಗಾಗಿ ನೀನೇ ನೋಡ್ಕೋಬೇಕು ನೀನ್ ಎಷ್ಟು ಅಪರಿಗ್ರಹ ಇದೆಯಾ, ಹೇಗಿದ್ಯಾ ಅಂತ. ಎಷ್ಟು ಕಡಿಮೆ ಸಾಮಾನ್ ಇರುತ್ತೋ, ಏನು ಕೆಲವೇ ಬರೀ ಗ್ರಂಥಗಳು ಅಧ್ಯಯನ ಮಾಡೋದಿಕ್ಕೆ, ಯಾವ್ದು ನಿಜಗುಣರ ಗ್ರಂಥಗಳಾಗ್ಲಿ ಮನನ ಮಾಡಕ್ಕೆ, ಧ್ಯಾನ ಮಾಡೋದಿಕ್ಕೆ ಗುರುಗಳು ಇಷ್ಟನ್ನ ಅವುಗಳನ್ನ ಇಟ್ಕೊಂಡು ಯಾವ್ದು ವಿಷಯ ವಾಸನೆಗಳನ್ನ ಹೆಚ್ಚಿಸುವಂತ ವಸ್ತುಗಳನ್ನ ಕಡಿಮೆ ಮಾಡ್ಕೊಂಡ್ರೆ ಸುಲಭ ಇರುತ್ತೆ. ಅಲ್ಲೆಲ್ಲಾ ವಿಷಯಾದಿಗಳು ಎಲ್ಲಾದ್ರಕ್ಕಿಂತ ಹೆಚ್ಚಾಗಿ ಮೊಬೈಲ್ ಇದೊಂದಿದ್ರೆ ಸಾಕು, ಎಲ್ಲಾ ಇಡೀ ಜಗತ್ತೇ ನನ್ ಕೈಲಿದ್ದಂಗೆ. ಹಾಗಾಗಿ ಅದು ಇಡೀ ನನ್ನ ವಿಷಯ ವಸ್ತುಗಳನ್ನ, ನನ್ನಲ್ಲಿರುವ ವಿಷಯ ವಾಸನೆಗಳನ್ನ ತೀವ್ರವನ್ನಾಗಿ ಮಾಡುತ್ತೆ. ಅವುಗಳನ್ನೆಲ್ಲ ಕಡಿಮೆ ಮಾಡ್ಲೇಬೇಕು. ಕಡಿಮೆ ಮಾಡ್ಲಕ್ ಆಗಲ್ಲ ನನಗೆ ಹಂಗೆಲ್ಲ ಅಂದ್ರೆ ದುಃಖಿ ಆಗ್ತೀಯ. ಹಾಗಾಗಿ ಮುಂದೆ ಮುಂದೆ ಅದ್ ಬಹಳ ಗೊತ್ತಾಗ್ತಾ ಹೋಗುತ್ತೆ. ಇಂದ್ರಿಯಗಳೆಲ್ಲ ಶಿಥಿಲ ಆಗತ್ತೆ. ಕಣ್ಣು ಈಗ ಏನ್ ನೋಡ್ತಿರುತ್ತಲ್ಲ, ಕಣ್ಣು ಕಿವಿಗಳು ಈ ವಿಷಯ ವಾಸನೆಗಳು ಬಳಸಿರ್ತೀವಲ್ಲ, ಒಳಗಡೆ ಬಹಳ ವಾಸನೆಗಳಾಗಿ ಒಂದು ಗಂಟು ತರ ಹೋಗಿರುತ್ತೆ, ಒಂದು ರೋಗಿಷ್ಟ ಗಂಟು. ಬರೀ ಅದನ್ನೇ ನೋಡೋದು, ಕೇಳೋದು, ಆ ಶಬ್ದ ವಾಸನೆಗಳು, ತಿನ್ನೋದು, ಅವನ್ನೆಲ್ಲಾ ಮಾಡಿ ಮಾಡಿ ಒಳಗಡೆ ಒಂದು ಕಾಯಿಲೆ ಗಂಟಾಗಿರುತ್ತದು. ಆ ಗಂಟೇನಾಗುತ್ತೆ, ವಯಸ್ಸಾಗ್ತಾ ಆಗ್ತಾ ಈ ಇಂದ್ರಿಯಗಳೆಲ್ಲ ಶಿಥಿಲಾಗಿರುತ್ತೆ. ಆ ಒಳಗಡೆ ವಾಸನೆ ಮಾತ್ರ ಅಲ್ಲಿ ಅದು ಗಟ್ಟಿ ಇರುತ್ತೆ. ಅದು ಒಂದೊಂದೇ ಸಲಿ ಜ್ಞಾಪಕ ಬಂದು ಬಂದು ಅದಕ್ಕೆ ಯಾಕೆ ವಯಸ್ಸಾದವ್ರು ದುಃಖಿ ಆಗ್ತಾರೆ ಅಂದ್ರೆ, ಈಗ ಅದನ್ನೆಲ್ಲಾ ವಿಪರೀತವಾಗಿ ಬಳಸಿರ್ತೀವಿ. ವಿಷಯ ವಾಸನೆಗಳಿಗೆ, ಹೆಂಡತಿ ಮಕ್ಕಳಿಗೆ, ದುಡ್ಡಿಗೆ ವಿಪರೀತ ಅದನ್ನ ಬಳಸಿರೋದ್ರಿಂದ ವಯಸ್ಸಾಗ್ತಾ ಆಗ್ತಾ ಅವುಗಳೆಲ್ಲ ಅದು ವಾಸನೆಗಳು ಕಾಡ್ತಿರುತ್ತೆ. ಇಂದ್ರಿಯಗಳು ಅದಕ್ಕೆ ಸಪೋರ್ಟ್ ಮಾಡ್ತಿರಲ್ಲ. ಇವೆಲ್ಲ ಶಿಥಿಲ ಆಗ್ಬಿಟ್ಟಿರುತ್ತೆ. ಕಣ್ಣಿಗೆ ನೋಡ್ಬೇಕು ನೋಡ್ಬೇಕು ಅಂತ ಆಸೆ, ಕಣ್ಣಿನ ಇಂದ್ರಿಯಗಳು ಕಡಿಮೆ ಆಗುತ್ತೆ. ಕಿವಿ ಕೇಳ್ಬೇಕು ಅಂತ ಅವ್ರೇನ್ ಮಾತಾಡ್ತಾವ್ರೆ, ಇವ್ರೇನ್ ಮಾತಾಡ್ತಾವ್ರೆ, ನನ್ ಬಗ್ಗೆ ಮಾತಾಡ್ತಾರ, ಇದನ್ ಹೇಳ್ತಾರ, ಅದನ್ ಹೇಳ್ತಾರ, ಟಿವಿ ಕೇಳ್ಬೇಕು, ಅದನ್ ನೋಡ್ಬೇಕು, ಬಹಳ ವಿಪರೀತ ಒಳಗಡೆ ಇರ್ತಾರೆ. ಅದ್ ಬಹಳ ಹಿಂಸೆ ಕೊಡ್ತಿರುತ್ತದು. ಅದಕ್ಕೆ ಅವ್ರು ಆರಾಮಾಗಿ ಕುದರದೇ ಇಲ್ಲ. ನೋಡಕ್ ಆರಾಮಾಗಿ ಕೂತಿರ್ತಾರ ಅಷ್ಟೇನೆ. ಒಳಗಡೆ ಅವ್ರಿಗೆ ರಾತ್ರಿ ಯಾಕೆ ನಿದ್ದೆ ಬರೋದಿಲ್ಲ ಅಂದ್ರೆ ಇದೆದ್ದಿ ಕಾಡ್ತಾ ಇರುತ್ತೆ ಈ ವಿಷಯ ವಾಸನೆಗಳು. ಹಾಗಾಗಿ ಆ ವಿಷಯ ವಾಸನೆಗಳನ್ನ ಈಗಲೇ ಸ್ವಲ್ಪ ಎಲ್ಲವೂ ಸಶಕ್ತ ಇದ್ದಾಗ ದೇವನಿಗಾಗಿ, ಗುರುವಿಗಾಗಿ ಅದನ್ನ ಯಾರು ಅರ್ಪಿಸ್ತಾರೋ ಅವ್ರು ಅದನ್ನ ಸರಿ ಮಾಡ್ತಾರೆ. ಮೊದಲು ನನಗೆ ಅದನ್ನ ಕಡಿಮೆ ಮಾಡ್ಕೋಬೇಕನ್ನುವ ಇಚ್ಛೆ ಇರ್ಬೇಕು. ಯಾರಿಗ್ ಇಚ್ಛೆ ಇರುತ್ತೋ ಅವ್ರಿಗೆ ಗುರುಗಳೆಲ್ಲವೂ ಮಾಡ್ತಾರೆ. ನೀ ಏನೋ ಶಾಸ್ತ್ರವನ್ನ ಓದೋದು ಬೇಕಾಗಿಲ್ಲ, ಯಾವ ಜಪ ತಪಗಳು ಬೇಕಾಗಿಲ್ಲ, ನಿನಗ್ ಯಾವ ಕಠಿಣ ಸಾಧನೆಗಳು ಮಾಡಕ್ಕಾಗಲ್ವಾ, ಏನೂ ಮಾಡ್ಬೇಡ. ಗುರುವಿನಲ್ಲಿ ಭಕ್ತಿ ಮಾಡು ಸಾಕು. ಗುರುವಿನ ಧ್ಯಾನವನ್ನ ಮಾಡು, ಗುರು ಸ್ಮರಣೆ ಮಾಡು, ಆತ್ಮವಸ್ತುವನ್ನಾಗಿ ಮಾಡ್ತಾರೆ. ಹಾಗಾಗಿ ಆ ಮನಸ್ಸನ್ನ ನಿಧಾನವಾಗಿ ಪಳಗ್ಸೋದು, ಅದೇ ಈ ಮನೋಮಯ ಕೋಶ. ಈಗೇನು ಪತಂಜಲಿ ಮಹರ್ಷಿಗಳ ಏನು 4 ಪಾದಗಳಿದೆಯಲ್ಲ, ಅವರು ಮನಸ್ಸನ್ನ ನಿಧಾನವಾಗಿ ಪಳಗಿಸ್ತಾ ಹೋಗೋದು. ಹಾಗಾಗಿ ಅದಕ್ಕೆ ಬಹಳ ಸಾಮರ್ಥ್ಯ ಬೇಕು, ಮತ್ತೆ ಅದಕ್ಕಾಗಿ ಒಂದು ಪರಿಸರ ಬೇಕು, ಗುರುಗಳ ಹತ್ರ ಇರ್ಬೇಕು. ಇಲ್ಲಿ ಸಂಸಾರದಲ್ಲಿ ಇಂಥವ್ರ ಜೊತೆ ಇದ್ದವ್ರಿಗೆ ಯೋಗ ಆಗೋದ್ ಬಹಳ ಕಷ್ಟ. ಆದ್ರೆ ಬಹಳ ಬಲಿಷ್ಠ ಇರೋರು ಎಲ್ಲಿದ್ರು ಆಗ್ತಾರೆ. ಈಗ ನಮ್ಮ ಅಪ್ಪವ್ರಿದ್ರು, ಸಿದ್ದೇಶ್ವರ ಸ್ವಾಮೀಜಿ ಅವರಿದ್ರು, ಹಂಗ್ ಬಲಿಷ್ಠವಾಗಿರ್ಬೇಕು. ಅವ್ರಿಗೆ ಯಾವ್ದು ಏನು ಯಾವ ಯಮ ನಿಯಮಾದಿಗಳು ಇರ್ಲಿಲ್ಲ ಅವರಿಗೆ, ಎಲ್ಲವೂ ಅವರಲ್ಲೇ ಬಂದು ಒಂದುಗೂಡಿತ್ತು. ಹಾಗಾಗಿ ಅಂತವ್ರಿಗೆ ಅದೆಲ್ಲ ಸಾಮರ್ಥ್ಯ ಇರತ್ತೆ. ನಮಗ್ ಸಾಮರ್ಥ್ಯ ಇಲ್ವಾ? ಗುರುವಿನಲ್ಲಿ ಭಕ್ತಿ ಮಾಡ್ಬೇಕು. ನನಗೆ ಇವುಗಳ ಕಡಿಮೆ ಮಾಡಿ, ಈ ವಾಸನೆಗಳನ್ನ, ವಿಷಯ ವಾಸನೆಗಳನ್ನ ಕಡಿಮೆ ಮಾಡಿ ನನಗೆ ಜ್ಞಾನ ಚಿಂತನೆ ಬರೋ ಹಾಗೆ ಮಾಡಿ ಅಂತ ಗುರುವಿನಲ್ಲಿ ಬೇಡ್ಕೋಬೇಕು. ಪರಮಾತ್ಮನೆಂಬುದನ್ನರಿಯಬೇಕು. ಅದನ್ನರಿಯಬೇಕಾದರೆ ಗುರು ಬೇಕು. ಗುರು ದೊರೆಯಲಾತನ ಚರಣದೊಳಗೆ ತನ್ನ ಶಿರವನ್ನು ಮರೆಸಾದಿಟ್ಟು ಹಗಲು ರಾತ್ರಿ ಗುರುಗಳ ಧ್ಯಾನವನ್ನ ಮಾಡು, ಗುರುಗಳ ಸ್ಮರಣೆಯನ್ನ ಮಾಡು, ಎಲ್ಲವನ್ನೂ ಕಳೀತಾರೆ. ಅವರು ದೇವರಿಗೆ ಯಾವ ದೊಡ್ಡ ಕಷ್ಟ ನನ್ನನ್ನ ದೇವರನ್ನಾಗಿ ಮಾಡೋದು. ಆದ್ರೆ ನನಗೆ ಬಹಳ ವಿಶ್ವಾಸ ಇರ್ಬೇಕು ಗುರುವಿನಲ್ಲಿ. ಗುರುಗಳ ನನ್ನನ್ನ ಎಲ್ಲಾ ಪಾರ್ ಮಾಡ್ತಾರೆ, ನನ್ನನ್ನ ಕಾಪಾಡ್ತಾರೆ ಅಂತ ಎಲ್ಲಾ ವಿಶ್ವಾಸ ಇದ್ರೆ ಅಂತವ್ರು ಆರಾಮಾಗಿ ಪಾರಾಗ್ತಾರೆ. ಹಾಗಾಗಿ ಆ ಪತಂಜಲಿ ಮಹರ್ಷಿಗಳ ಏನು 4 ಪಾದಗಳಿದೆ, ವಿಭೂತಿ ಪಾದ, ಸಾಧನಾ ಪಾದ. ಆ ಸಾಧನಾ ಪಾದವನ್ನ ಬರೀ 1-2 ಮಾಡಿದ್ರೆ ಸಾಕು. ಮಹಾತ್ಮ ಗಾಂಧೀಜಿ ಮಾಡ್ತಿದ್ರು. ಸತ್ಯ, ಅಹಿಂಸಾ, ಒಂದನ್ ಮಾಡಕ್ ಹೋದ್ರೆ ಅವೆಲ್ಲವೂ ಜೊತೆ ಬರುತ್ತೆ. ಮಹಾತ್ಮ ಗಾಂಧೀಜಿ ಅವ್ರಿಗೆ ಎಲ್ಲವೂ ಇತ್ತು. ಸತ್ಯ ಇತ್ತು, ಅಹಿಂಸಾ, ಅಪರಿಗ್ರಹ, ಬ್ರಹ್ಮಚರ್ಯ, ಎಲ್ಲವನ್ನೂ ಅವರು ಪ್ರಯೋಗ ಮಾಡ್ತಿದ್ರು. ಎಲ್ಲರಿಗೂ ಅವರ ಬದುಕನ್ನ ಇಟ್ಟಿದ್ರು. ಹಾಗಾಗಿ ಅವರು ಮಹಾತ್ಮರವರು. ಹಾಗಾಗಿ ಅವರಲ್ಲಿ ಆ ಪತಂಜಲಿ ಅವರು ಯಾವಾಗ್ಲೂ ಅದನ್ನ ತಮ್ಮಂತ ಒಳಪಡಿಸ್ತಿದ್ರು. ಸತ್ಯವನ್ನಾಗ್ಲಿ, ಅಹಿಂಸೆಯನ್ನ, ಅಪರಿಗ್ರಹವನ್ನ ಹೇಗೆ ಅವ್ರು ಪ್ರತಿನಿತ್ಯ ಮಾಡ್ತಿದ್ರು ಅಂದ್ರೆ, ಅಲ್ಲಿ ಒಂದು ದಿನಾನು ಕೂಡಿಡಬಾರ್ದು, ಏನೂ ಕೂಡಿಡಬಾರದು. ಅಕಸ್ಮಾತ್ ಏನಾದ್ರು ಕೂಡಿಟ್ಟಿದ್ರೆ ಅದು ಇವ್ರ ಜೊತೆಲಿ ಇರೋರು ಯಾರು ಕೂಡಿಟ್ರುನುವೆ ನನ್ನದೇ ಎಲ್ಲ ಏನೋ ದೋಷ ಇರ್ಬೇಕು, ಅದಕ್ಕೆ ಅವ್ರಿಗೆ ಪರಿಣಾಮ ಆಗಿಲ್ಲ.
ಹಾಗಾಗಿ ಅವರ ಹೆಂಡತಿ ಕಸ್ತೂರಿಬಾ ಒಂದು ಸಲಿ ಅವರು ಇದನ್ನೆಲ್ಲ ಅವ್ರ ಮನೆ ಅದು ಗುಡಿಸಲ ತರ ಅವ್ರು ಎಲ್ಲ ಹೊರಗೆ ಇರ್ತಾರಲ್ಲ ಅವರು, ಹಾಗಾಗಿ ಆ ಒಂದು ಗುಡಿಸಲ ತರ ಅವ್ರು ಕಟ್ಕೊಂಡಿರ್ತಾರಲ್ಲ, ಇವ್ರು ಮಹಾತ್ಮ ಗಾಂಧೀಜಿ ಅದನ್ನ ಸ್ವಚ್ಛ ಮಾಡಕ್ ಹೋಗಿರ್ತಾರೆ. ಆ ಡಬ್ಬಿಗಳು ಅಡ್ಗೆದೆಲ್ಲ ಇರುತ್ತಲ್ಲ, ಆ ಡಬ್ಬಿಗಳು ಅವನ್ನೆಲ್ಲ ಸ್ವಚ್ಛ ಮಾಡ್ಬೇಕಾದ್ರೆ ಅದ್ರಲ್ಲಿ ಒಂದ್ರಲ್ಲಿ ಎಲ್ಲೋ ದುಡ್ಡು ಸಿಕ್ಬಿಡತ್ತೆ. ಅವ್ರ ಕಸ್ತೂರಿಬಾ ಅವರು ಮುಂದಕ್ಕೆ ಇವ್ರು ಈಗ ಅಂತಾರೆ, ಮುಂದಕ್ಕೆ ಒಂದ್ ಸ್ವಲ್ಪ ಬೇಕಾಗ್ಬೋದು ಮಾಡ್ಬೋದು ಅಂತ ಅವ್ರು ಅದ್ರಲ್ಲಿ ಇಟ್ಟಿರ್ತಾರೆ. ಹಾಗಾಗಿ ಇವ್ರು ಅದನ್ನ ನೋಡಿದ ತಕ್ಷಣ ಗಾಬರಿ ಆಗ್ಬಿಡತ್ತೆ. ನನ್ನ ಅಪರಿಗ್ರಹ ಇದೇನು ಪರಿಣಾಮನೇ ಆಗಿಲ್ಲ, ನನ್ನಲ್ಲೇ ದೋಷ ಇರ್ಬೇಕು ಅಂತ ಅವ್ರಿಗೆ ಅವ್ರು ಶಿಕ್ಷೆ ಕೊಟ್ಕೋತಾರೆ. ಹಾಗಾಗಿ ಯೋಗ ಸಾಧನೆ ಇದೆಲ್ಲ ಬಹಳ ಕಷ್ಟ, ಇಷ್ಟ ಇದ್ರೆ ಕಷ್ಟ ಇಲ್ಲ. ಹಾಗಾಗಿ ಆ ರೀತಿ ಇದ್ರೆ ಆರಾಮಾಗ್ತೀವಿ. ಎಷ್ಟು ವಸ್ತುಗಳು ಇವುಗಳ ಮೊಬೈಲ್ ಮೊದ್ಲು ಇರ್ಲಿಲ್ಲ, ಏನ್ ಆರಾಮಿದ್ನಲ್ಲ ನಾನು. ಮನೆ ಕಾಲೇಜಿಂದ ಸ್ಕೂಲ್ಗೆ ಹೋಗಿರ್ತಾರೆ ಮಕ್ಳುಗಳು, ಸಾಯಂಕಾಲ ಬರೋವರೆಗೂ ಒಂದ್ ವಿಶ್ವಾಸ ಇರ್ತಿತ್ತು, ಬಂದೇ ಬರ್ತಾರೆ. ಊರ್ಗ್ ಹೋಗಿರೋರು ಆರಾಮಾಗಿ ಬರ್ತಾರೆ, ಎಲ್ಲವೂ ಆರಾಮಾಗಿದ್ವಿ. ಈ ಮೊಬೈಲ್ ಬಂದು ಕ್ಷಣ 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 ನೆನ್ಪು ಮಾಡುತ್ತಲ್ಲ. 10 ನಿಮಿಷಕ್ಕೆ ಇನ್ನೂ ಸ್ಕೂಲ್ಗೆ ಹೋಗೋ ಮುಟ್ಟೆ ಇರಲ್ಲ, ಆಟೋ ಹತ್ತಿರ್ತಾನೆ, ಆಟೋ ಹತ್ತದ, ಸ್ಕೂಲ್ಗೆ ಹೋದ, ಮುಟ್ಟದ. ಇವೆಲ್ಲವೂ ವಿಷಯ ವಾಸನೆಗಳನ್ನ ಜಾಸ್ತಿ ಮಾಡ್ತಿದ್ಯೋ ಕಡಿಮೆ ಮಾಡ್ತಿದ್ಯೋ? ಬೇರೆ ಊರ್ಗ್ ಹೋಗಿರ್ತಾರೆ, ಅವ್ರು ಊರ್ಗ್ ಹೋದ ತಕ್ಷಣ ಫೋನು, ಎಲ್ಲೋ ಇರ್ತಾರೆ, ಅಲ್ಲಿಂದ ಇಲ್ಲಿರೋ ವಾಸನೆಗಳಂದ್ರೆ ಅವರಿಂದ ಫೋನ್ ಮಾಡಿ ಅವ್ರ ಹತ್ರದೆಲ್ಲ ಹಾಕೋತೀವಿ. ಮೊದ್ಲು ಅವ್ರು ಬಂದ್ ಹೇಳೋವರೆಗೂ ನಮ್ಗೆ ಏನು ಅಲ್ಲಿಂದ ಗೊತ್ತಾಗ್ತಿರ್ಲಿಲ್ಲ. ಅವ್ರ ಕಷ್ಟ ಆಗ್ಲಿ, ಅವ್ರ ಸುಖ ಆಗ್ಲಿ, ಅವ್ರದ್ದು ಏನಾರು ಆಗ್ಲಿ, ಸುಮ್ನೆ ಆರಾಮಾಗಿ ಇರ್ತಿದ್ವಿ. ಅಷ್ಟ್ ದಿನನಾರು ಆರಾಮ್ ಇರ್ತಿದ್ವಾ? ಅವ್ರು ಬಂದ್ ಹೇಳದ್ಮೇಲೆ ಈಗ ಹಂಗಲ್ಲ, ಕ್ಷಣ ಮಾತ್ರದಲ್ಲೇ ಅವ್ರಿಗಿಂತ ಹೆಚ್ಚಾಗಿ ನಾವಿಲ್ಲಿ ಅನ್ಭವಿಸ್ತಿರ್ತೀವಿ. ಇವೆಲ್ಲವೂ ಸಹಾಯಕ ಆಗ್ತಿದ್ಯಾ ಇಲ್ಲ ಇವೆಲ್ಲವೂ ನಮಗ್ ದುಃಖದಾಯಕ ಆಗ್ತಿದ್ಯಾ? ಅದನ್ನ ನಮಗ್ ನಾವೇ ಪರೀಕ್ಷೆ ಮಾಡ್ಕೋಬೇಕು. ಬೇರೆ ಯಾರಿಗೂ ನಾವ್ ಹೇಳೋದಲ್ಲ. ಸಾಧಕ ಆಗಿರೋನು ನಾನ್ ನೋಡ್ಕೊಳ್ಳೋದು. ನನಗೆ ಈ ಮೊಬೈಲ್ ಖುಷಿ ಕೊಡ್ತಿದ್ಯಾ, ಅದು ನನ್ನನ್ನ ಬಂಧನಕ್ಕೊಳಪಡ್ತಿದ್ಯಾ? ಇವುಗಳ ಇಲ್ದೆ ನಾನ್ ಮೊದ್ಲು ಇದ್ದಾಗ, ಈಗ ಒಂದ್ 10 ವರ್ಷದಿಂದ ಆರಾಮಿದ್ದೆ, ಮೊಬೈಲ್ಗಳೇ ಇರ್ಲಿಲ್ಲ, ಎಲ್ಲರೂ ಆರಾಮಾಗಿದ್ರು. ಎಲ್ಲ ಒಬ್ರ ಮೇಲೆ ಒಬ್ರು ವಿಶ್ವಾಸ. ಈ ಕ್ಷಣ ಕ್ಷಣಕ್ಕೂ ಬರೀ ಹೆದರಿಕೆ. ಯಾಕೆ ಫೋನ್ ಒಂದ್ಸಲಿ ರಿಂಗ್ ಮಾಡಿ ಅವ್ರ ಆ ಕಡೆ ಫೋನ್ ಎತ್ಲಿಲ್ಲ ಅಂದ್ರೆ ನಮ್ಗೆ ಪ್ರಾಣ ಹೋದಂಗ ಆಗುತ್ತಲ್ಲ. ಯಾಕೆ ಎತ್ಲಿಲ್ಲ, ಹಂಗ್ ಮಾಡ್ಲಿಲ್ಲ, ಹಿಂಗ್ ಮಾಡ್ಲಿ, ಬಿದೋಗಿರ್ಬೋದು, ಆಕ್ಸಿಡೆಂಟ್ ಆಗಿರ್ಬೋದು, ಹಂಗಾಗಿರ್ಬೋದು, ಯಾಕೆ ಎತ್ಲಿಲ್ಲ, ಎಷ್ಟು ಯೋಚನೆಗಳು ಬರುತ್ತಲ್ಲ. ಅದು ಇನ್ನೂ ಜಾಸ್ತಿ ನಾವು ಪುನಃ ಪುನಃ ಹಗಲು ರಾತ್ರಿ ಅದ್ರದ್ದೇ ಮಾತಾಡ್ತಿರ್ತೀವಿ. ಅದೇ ಯಾವ್ದು ಕೇಳಿದುದನೆ ಮಗಳೆಯು ಕೇಳತ್ತ, ಮೇಳೈಸಿದುದನೆ ಮಗಳೆಯು, ಅದನ್ನೇ ಕೇಳೋದು, ಅದನ್ನೇ ಮಾತಾಡೋದು ಮಾಡಿ ಮಾಡಿ ಆ ಹೆಂಡತಿ ಮಕ್ಕಳದು ಮನೆಯದು ಮಾಡಿ ಮಾಡಿ ಬಹಳ ದುಃಖಿ ಆಗ್ತೀನಿ ನಾನು. ಇನ್ನೂ ಜಾಸ್ತಿ ಬೆಳೀತಿದ್ರಿಂದ ಯಾರು ಕಡಿಮೆ ಬಳಸ್ತಾರಮ್ಮ, ನಮ್ಮ ಅನಂತರಾಮ್ ಅವ್ರು ಇದಾರೆ, ಪ್ರೊಫೆಸರ್ ಅನಂತರಾಮ್ ಅವರು ಬಹಳ ದೊಡ್ಡ ವಿದ್ವಾಂಸರು. ಅವ್ರಿಗೆ ಎಲ್ಲಾ ಕಡೆ ಅವರನ್ನ ಕರೀತಾರೆ. ಅವ್ರು ಇದುವರೆಗೂ ಮೊಬೈಲ್ ಉಪಯೋಗ ಮಾಡಿಲ್ಲ. ಬೇಕಾದ್ರೆ ಅವ್ರನ್ನ ಹುಡುಕೊಂಡೋಗಿ ಅವ್ರು ಯಾವಾಗ ಮನೇಲಿ ಇರ್ತಾರೋ ಅವ್ರನ್ನ ಬೇಕಾದ್ರೆ ಹೋಗ್ಬೇಕೆ ಹೊರತು ಅವ್ರ ಮೊಬೈಲ್ ಬಳಸಲ್ಲ. ಅವ್ರು ಆರಾಮ್ ಇರ್ತಾರೆ. ಬೇಕಾದ್ರೆ ಬಂದ್ ಕರೀಲಿ, ಇಲ್ಲ ಅಂದ್ರೆ ಬಿಡ್ಲಿ. ಅದು ನಾವು ಹಾಗೆ ಇದ್ವಿ. ನಾವೇ ಬೆಳೆಸ್ಕೊಂಡಿದ್ದು, ಅದನ್ನ ಬಿಡೋದ್ ಎಷ್ಟ್ ಕಷ್ಟ. ನಾನೇ ಬೆಳೆಸ್ಕೊಂಡಿದ್ದೆ ಅದನ್ನ, ಮೊಬೈಲ್ನ. ಅದ್ರದ್ದು ಸಹವಾಸ ಮಾಡಿದವಳು ನಾನೇ. ಈಗ ಅದನ್ನ ನಾನಲ್ಲ ಅನ್ನಕ್ಕೆ ಕಷ್ಟ ಆಗಿದೆಯಲ್ಲ. ಹೊರಗಿನ ವಸ್ತುಗಳ ಇಷ್ಟಿದೆ, ಇನ್ನ ನನ್ನ ದೇಹ, ಮನಸ್ಸುಗಳು, ಹೆಂಡತಿ, ಮಕ್ಕಳು, ದುಡ್ಡು, ಅವೆಲ್ಲ ಎಷ್ಟು ನನ್ನೊಳಗಡೆ ಅವು ನನ್ನನ್ನು ಆಟಾಡಿಸ್ತಾ ಇರ್ಬೋದು. ಹಾಗಾಗಿ ಅವುಗಳನ್ನೆಲ್ಲ ಕ್ರಮೇಣ ಕಡಿಮೆ ಮಾಡ್ಕೋಬೇಕು. ಆ ರೀತಿ ಮಾಡೋದೇ ಸಾಧಕನ ಮನಸ್ಸು. ಅದನ್ನ 2ನೇ ಪಾದದಲ್ಲಿ ಹೇಳ್ತಾರೆ. 3ನೇದು ವಿಭೂತಿ ಯೋಗ. ಯಾವಾಗ ಈ ರೀತಿಯಾದ ಅಂತಃಕರಣ ಪರಿಶುದ್ಧತೆ ಹೊಂದುತ್ತಾ ಹೋಗುತ್ತೋ ಆ ಮನಸ್ಸಿನಲ್ಲಿ ಅಪಾರವಾದ ಸಾಮರ್ಥ್ಯಗಳಿದೆ. ಅದಕ್ಕೆ ದೇವನಷ್ಟೇ, ಆ ದೇವರನ್ನೇ ಮರೆ ಮಾಡಿರ್ಬೇಕಾದ್ರೆ ಮನಸ್ಸಿಗೆ ಎಷ್ಟು ಸಾಮರ್ಥ್ಯ ಇರ್ಬೋದು. ಆ ಮನಸ್ಸಿಗೆ ವಿಪರೀತವಾದ ಸಾಮರ್ಥ್ಯಗಳು, ಅಣಿಮಾದಿ ಸಾಮರ್ಥ್ಯಗಳು ಎಲ್ಲವೂ ಬರುತ್ತೆ. ಏಕಾಗ್ರತೆ ಮಾಡಿದ್ರೆ ಸಾಕು, ಎಲ್ಲವೂ ಅದರ ಅನುಭವಕ್ಕೆ ಬರುತ್ತೆ. ಅಣಮಾದಿ ಸಿದ್ಧಿಗಳು ಹೇಳ್ತಾರಲ್ಲ, ಅಷ್ಟೂ ಸಿದ್ಧಿಗಳು ಬರುತ್ತೆ. ಅದೇ ವಿಭೂತಿ ಯೋಗ. ಆ ವಿಭೂತಿ ಯೋಗದಿಂದ ಕೈವಲ್ಯ ಪಾದ, ಕೊನೆಗೆ ಇದ್ಯಾವುದೋ ಅಲ್ಲದೆ ಆತ್ಮವಸ್ತುವಿನ ಅನುಭವ ಬರೋದೆ ಕೈವಲ್ಯ ಪಾದ. ಈ ರೀತಿಯಾಗಿ ಕ್ರಮಬದ್ಧವಾಗಿ ಇದೆಲ್ಲದಲ್ಲೂ ಮನಸ್ಸೇ ಮುಖ್ಯ. ಮನಸ್ಸಿರ್ಲಿಲ್ಲ ಇವ್ಯಾವುದು ನೀನ್ ದುಃಖಿನೇ ಅಲ್ಲ. ಮನಸ್ಸಿದ್ದೆ ನೀನ್ ಇದೆಯಾ, ಮನಸ್ಸಿರ್ಲಿಲ್ಲ ನೀನಿಲ್ಲ. ಹಾಗಾಗಿ ಮನಸ್ಸೇ ಕಾರಣ. ಅದರನ್ನೇ ಹಿಡಿದು ಆತ್ಮವಸ್ತುವನ್ನ ಅನುಭವಿಸ್ಬೇಕು. ಆತ್ಮವಸ್ತುವಿನಲ್ಲಿ ಒಂದಾಗ್ಸೋದು ಯೋಗ ಅಂದ್ರೆ ಒಂದಾಗೋದು, ಆತ್ಮವಸ್ತುವಿನಲ್ಲಿ ಒಂದಾಗೋದು, ಅದೇ ಅತ್ಯಂತ ಮುಖ್ಯ ಅಂತ ಈ ಪತಂಜಲಿ ಮಹರ್ಷಿಗಳು ಹೇಳ್ತಿದಾರಲ್ಲ. ಅದನ್ನ ಇಲ್ಲಿ ಆ ಮತವಾದಿಗಳನ್ನ ನಿಜಗುಣರು ಕೇಳ್ತಿದ್ದಾರೆ. ಹೇಗೆ ಅದು ದೇಹಾಭಿಮಾನವನ್ನ ಉಂಟು ಮಾಡುವಂತ ಆ ಮನಸ್ಸು ನಿಜಾನ? ಅದು ಮುಂದೆ ಹೇಳ್ತಾರೆ ಇದ್ಯಾವುದೂ ನಿಜ ಅಲ್ಲ ಅಂತ. ಈಗ ಯಾರ್ಯಾರು ಮೊದಲು ಹೇಳಿದ್ರು ಚಾರ್ವಾಕರು, 2ನೇದು ಹಠಯೋಗಿಗಳು, 3ನೇದು ಪತಂಜಲಿ ಮಹರ್ಷಿಗಳು. ಈಗ 4ನೇಯವರು, ನಾನೆಂಬುದೆಡೆಬಿಡದೆ ಹೊರಗ ನರಿವುದೇ ನಿಜವೋ.
ನಾ ಇದು ಈ ಇನ್ನೊಬ್ರು ಈ ಮತವಾದಿಗಳು ಇವರು ಬುದ್ಧಿ. ಈಗ ಅನ್ನಮಯ ಕೋಶ ಆಯ್ತು, ಅವರು ಚಾರ್ವಾಕರು. ಪ್ರಾಣಮಯ ಕೋಶ ಆದ್ರು ಅವರ ಹಠಯೋಗಿಗಳು, ಇಲ್ಲ ಎಲ್ಲಾ ಯೋಗಿಗಳು. ಇನ್ನ ಮನೋಮಯ ಕೋಶ ಆದ್ರು ಪತಂಜಲಿ ಮಹರ್ಷಿಗಳು. ಇನ್ನು ವಿಜ್ಞಾನಮಯ ಕೋಶ. ಈ ವಿಜ್ಞಾನಮಯ ಕೋಶ ಏನಿದೆ ಬುದ್ಧಿ ಪ್ರಧಾನ. ಯಾರ್ಯಾರು ಬುದ್ಧಿಯನ್ನ, ಜ್ಞಾನದವರೆಲ್ಲ ಬುದ್ಧಿಯನ್ನ ಬಳಸ್ತಾರೆ. ಬುದ್ಧಿ ಪ್ರಧಾನವಾದ ಕ್ಷೇತ್ರ ಇದು. ಹಾಗಾಗಿ ಈ ಬುದ್ಧಿ ಎಲ್ಲ ಏನಿದೆಯಲ್ಲ, ಈ ಬುದ್ಧಿ ಅಂದ್ರೆ ನಾನು. ಈ ನಾನನ್ನೋದ್ ಏನ್ ಪ್ರಕಟ ಆಗತ್ತಲ್ಲ ಅದೇ ಬುದ್ಧಿ. ನಾನು ನಾನು ಅಂತ ಅಲ್ಲಿ ಆತ್ಮವಸ್ತುವಿನ ಸಮೀಪದಲ್ಲಿದೆ. ಹಾಗಾಗಿ ಇಷ್ಟು ಪ್ರಖರವಾಗಿದೆ, ಬಹಳವಾಗಿ ಎಲ್ಲವೂ ಪ್ರಜ್ಞೆ ಇದೆ ನನಗೆ. ದೇಹದ, ಇಂದ್ರಿಯದ, ಜಗತ್ತಿನ ಎಲ್ಲದರ ಪ್ರಜ್ಞೆ, ಎಲ್ಲವನ್ನು ನಾನು ಏನ್ ಮಾತಾಡ್ತೀನಲ್ಲ ಅದೆಲ್ಲ ಬುದ್ಧಿ ಅದು. ಅದನ್ನ ಇಲ್ಲಂತಾರೆ ನಾನೆಂಬುದು ಎಡೆಬಿಡದೆ, ಒಂದು ಕ್ಷಣನೂ ಬಿಡದೆ ನಾನನ್ನೋದು ಎಲ್ಲಾರು ಮರೆಯಾಗಿದ್ಯಾ ನಿನಗೆ? ನಾನಿಲ್ಲ ಅನ್ನೋದು ಎಲ್ಲಾರು ಅನ್ಸಿದ್ಯಾ? ಒಂದೇ ಒಂದ್ ಕಡೆ ನಿದ್ರೆ. ನಿದ್ರೆಯನ್ನ ಬಿಟ್ರೆ ಎದ್ದ ತಕ್ಷಣ ನಾನಂತ ಪ್ರಾರಂಭ ಆಗತ್ತಲ್ಲ. ನಾನೆಂಬುದು ಎಡೆಬಿಡದೆ ಹೊರಗ ನರಿವುದೇ, ಹೊರಗಡೆದನ್ನೆಲ್ಲಾ ಅರಿತಿ, ಎಲ್ಲವನ್ನೂ ಅರಿತೀಯ ನೀನು. ಆ ಅರಿಯೋದು ಅದು ನಿಜನಾದು. ಕೆಲವು ಮತವಾದಿಗಳು ಆ ಬುದ್ಧಿನೇ ನಿಜ ಅಂತ ಹೇಳ್ತಾರೆ. ಅದೇ ಆತ್ಮವಸ್ತು. ಆ ಬುದ್ಧಿ ಇಲ್ಲ ಅಂದಿದ್ರೆ ನಿನ್ಗೇನು ಇಲ್ಲ. ಮನಸ್ಸಿದೆ ನಿನಗೆ, ಸರಿಯಾಗಿ ನೀನ್ ವಿಚಾರಣೆ ಮಾಡಕ್ ಬರ್ಲಿಲ್ಲ ಅಂದ್ರೆ ನಿನ್ಗೆಂಗ್ ಆತ್ಮಜ್ಞಾನ ಆಗತ್ತೆ? ಹಾಗಾಗಿ ಬುದ್ಧಿ ಬಹಳ ಪ್ರಧಾನ. ಮನಸ್ಸು ಬರೀ ಅದು ಅರ್ಧಂಬರ್ಧ, ಅದಕ್ಕೆ ಅರ್ಧ ಪ್ರಜ್ಞೆ ಇದೆ, ಅರ್ಧ ಪ್ರಜ್ಞೆ ಇಲ್ಲ. ಹಾಗಾಗಿ ಬುದ್ಧಿ ಯಾರಿಗೆ ಸ್ಪಷ್ಟ ಇರುತ್ತೋ, ವಿವೇಕ ಯಾರಿಗೆ ಸ್ಪಷ್ಟ ಇರುತ್ತೋ ಅವರು ಮಾತ್ರ ಅದೇ ಆತ್ಮ. ಬುದ್ಧಿಯೇ ಎಲ್ಲವನ್ನೂ ಬೇರ್ಪಡಿಸೋದು. ಎಲ್ಲವನ್ನು ಇದು ಸತ್ಯ, ಇದು ಅಸತ್ಯ, ಇದು ಹೌದು, ಇದು ಅಲ್ಲ ಅಂತ ಏನೇನ್ ತೋರ್ಸುತ್ತೋ ಅವೆಲ್ಲವೂ ಬುದ್ಧಿನೇ. ಹಾಗಾಗಿ ಬುದ್ಧಿನೇ ಅತ್ಯಂತ ಶ್ರೇಷ್ಠ. ಹಾಗಾಗಿ ಬುದ್ಧಿನೇ ಆತ್ಮ. ಇದನ್ನ ಹೇಳಂತವ್ರು ಬುದ್ಧನಲ್ಲಿ. ಬುದ್ಧ ಮಹಾತ್ಮನಲ್ಲಿ 4 ಜನ ಆಗಿ ಹೋಗ್ತಾರೆ. ಅದ್ರಲ್ಲೂ 4 ವಿಭಾಗ ಆದ್ರು. ಬುದ್ಧ ಮೌನವಾಗಿದ್ದ. ಅವ್ರು ಏನ್ ಹೇಳಿದ್ರು ಅನ್ನೋದ್ರ ಬಗ್ಗೆ ಅದು ಸತ್ಯ ವಸ್ತುವಲ್ಲಿ ಏನೂ ಮಾತಾಡಕ್ ಆಗದೆ ಇರೋದ್ರಿಂದ ಅವ್ರು ಮೌನವಾಗಿದ್ರು. ಆದ್ರೆ ನಂತರದ 4 ಜನ ಶಿಷ್ಯರು, ಈಗ ನಾವೇ ಅಪ್ಪೋರ್ ಪ್ರವಚನವನ್ನ ಅಷ್ಟು ಜನ ಕೇಳಿರ್ತೀವಲ್ಲ, ವಾಪಸ್ ಏನ್ ಅಪ್ಪೋರ್ ಹೇಳಿದ್ರು ಅಂದ್ರೆ ಅಷ್ಟು ಜನನು ಭಿನ್ನವಾಗಿ ಹೇಳ್ತೀವಿ. ಆದ್ರೆ ಅಪ್ಪೋರ್ದ ಏನ್ ಲಕ್ಷ್ಯ ಇತ್ತು ಅಂತ ಯಾರಿಗೂ ಗೊತ್ತಾಗಲ್ಲ. ಅದೇ ರೀತಿ ಆ ಬುದ್ಧ ಮಹಾತ್ಮನ ಹತ್ರನು 4 ಜನ ಅನುಯಾಯಿಗಳಾದ್ರು. ಅದ್ರಲ್ಲಿ 4 ಜನರು ಸೌತಾಂತ್ರಿಕರು, ಮಾಧ್ಯಮಿಕರು, ಮತ್ತೆ ವೈಭಾಷಿಕರು, ವಿಜ್ಞಾನವಾದಿಗಳು, ಈ ರೀತಿ 4 ರೀತಿಯಾಗಿದ್ದಾರೆ. ಅಂದ್ರೆ ಕ್ಷಣಿಕವಾದಿಗಳು, ಆ ರೀತಿ ಅವರನ್ನೇ ಹೆಸರುಗಳು ಹೇಳ್ತಾರೆ. 4 ರೀತಿಯಾಗಿ ಇದಾರಲ್ಲ. ಕೆಲವರು ಶೂನ್ಯವಾದಿಗಳು, ಅವರು ಶೂನ್ಯವನ್ನ ಒಪ್ಪುತ್ತಾರೆ. ಕೆಲವರು ಈ ಬುದ್ಧಿಯನ್ನ ಒಪ್ಪುತ್ತಾರೆ. ಈ ಬುದ್ಧಿನೇ ಆತ್ಮ ಅನ್ನೋರು ಕೆಲವರು. ಇವ್ರು ಕೆಲವು ವೇದಾಂತಕ್ಕೆ ಹತ್ರಕ್ಕೆ ಬರ್ತಾರೆ. ಏನು ಬೌದ್ಧ ಧರ್ಮದಲ್ಲಿ ಹೀನಯಾನ, ಮಹಾಯಾನ ಅಂತ ಅಲ್ಲಿ 2 ಪಂಗಡ. ಆ ಮಹಾಯಾನ ಪಂಗಡದಲ್ಲಿ ಈ ವಿಜ್ಞಾನವಾದವನ್ನ ಒಪ್ತಾರೆ. ವಿಜ್ಞಾನ ಅನ್ನೋದು ಏನ್ ಈ ಬುದ್ಧಿ ಇದೆಯಲ್ಲ, ಇದೇ ಬ್ರಹ್ಮ. ಇದರಿಂದನೇ ಬ್ರಹ್ಮದ ಜ್ಞಾನ, ಆತ್ಮಜ್ಞಾನ, ಸಾಕ್ಷಾತ್ಕಾರ ಎಲ್ಲವೂ ಸಾಧ್ಯ. ಈ ಬುದ್ಧಿ ಇರ್ಲಿಲ್ಲ ಅಂದ್ರೆ ಮನಸ್ಸಿನ ಮತ್ತೆ ಇವುಗಳು ಯಾವೆಲ್ಲವೂ ಜಡ. ಬುದ್ಧಿ ನಿನಗೆ ಇರ್ಲಿಲ್ಲ ಅಂದ್ರೆ ನೀನ್ ಏನೂ ಜಗತ್ತನ್ನು ಅರಿಯಕ್ಕಾಗಲ್ಲ, ಯಾವುದನ್ನು ಅರಿಯಕ್ಕಾಗಲ್ಲ. ಜ್ಞಾನವನ್ನಾಗ್ಲಿ ಯಾವುದನ್ನೇ ಆಗ್ಲಿ ಏನಾದ್ರೂ ನೀನ್ ಅರಿಬೇಕು ಅಂತಿದ್ರೆ ಅದು ಜ್ಞಾನದಿಂದನೇ. ಇಡೀ ಬದುಕಿರೋದೇ ಜ್ಞಾನಗಳು. ಅದು ಕ್ಷಣ 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 ಇರುತ್ತೆ ಆ ಜ್ಞಾನಗಳು. ಆ ಜ್ಞಾನದಿಂದನೇ ಆತ್ಮಜ್ಞಾನ ಆಗೋದು. ಹಾಗಾಗಿ ಈ ವಿಜ್ಞಾನಮಯ ಕೋಶನೇ ಆತ್ಮವಸ್ತು ಅಂತ ಆ ಬುದ್ಧನ ಒಂದು ಅನುಯಾಯಿಗಳು ಹೇಳ್ತಾರಲ್ಲ, ಅದನ್ನ ಇಲ್ಲಿ ಅವ್ರು ಕೇಳ್ತಿದ್ದಾರೆ. ಅದ್ರಲ್ಲೂ ಅವರಲ್ಲೂ ಇದ್ದಾರೆ ಆಲಯ ವಿಜ್ಞಾನ, ಪ್ರವೃತ್ತಿ ವಿಜ್ಞಾನ, ಅಜ್ಞಾನ, ಆ ರೀತಿ ಅವರಲ್ಲೂ ಇನ್ನೂ ಇದೆ ಅದ್ರಲ್ಲೆಲ್ಲ. ಹಾಗಾಗಿ ಇಷ್ಟು ಸಾಕು. ಇವ್ರೇನ್ ನಿಜಗುಣರು ಹೇಳ್ತಿದ್ದಾರೆ, ನಾನೆಂಬುದು ಎಡೆಬಿಡದೆ ಹೊರಗ ನರಿವುದೇ ನಿಜವೋ. ಏನು ನಾನು ನಾನು ಅಂತ ಏನ್ ಬುದ್ಧಿ ಇದೆಯಲ್ಲ ಅದು ಬ್ರಹ್ಮ ಅಂತಿರಲ್ಲ, ಅದು ನಿಜನಾ ಅಂತ ಅವ್ರು ಕೇಳ್ತಿದ್ದಾರೆ. ಈಗ ಮುಂದೆ ಹೇಳ್ತಾರೆ, ನಾನೆಂಬುದು ಅಡಗಿದಾಗ ಆನಂದ ನಿಜವೋ. ಅವಾಗ ಇವ್ರು ಮುಂದಿನವ್ರು ಹೇಳ್ತಾರೆ, ಇಲ್ಲ ಇಲ್ಲ, ಬುದ್ಧಿ ಅದು ಆತ್ಮವಸ್ತು ಆಗಕ್ಕಾಗಲ್ಲ. ಯಾಕಂದ್ರೆ ಅದು ಇರೋವರ್ಗುನು ಅದು ಯಾರು ಆರಾಮ್ ಇರಕ್ಕಾಗತ್ತ? ಅದನ್ನ ನಾವು ಅರಿತೀನಿ. ಅದು ನಿದ್ರೆ ಯಾವಾಗ ನನ್ಗೆ ಆರಾಮ್ ಅನ್ಸೋದು? ನಿದ್ರೆ ಬಂದಾಗ. ಇಲ್ಲಿ ಎಷ್ಟೇ ಓದಿರ್ಲಿ, ಏನೇ ಕೇಳಿರ್ಲಿ, ಏನೇ ಮಾತಾಡಿರ್ಲಿ, ಎಷ್ಟೇ ವಿಚಾರ ಆತ್ಮ ಬ್ರಹ್ಮ ಎಲ್ಲಾ ಮಾತಾಡಿರು, ಯಾವಾಗ ನಿನ್ಗೆ ಆರಾಮ ಆಗೋದು? ಇವೆಲ್ಲ ಮಾತಾಡ್ತಿರ್ತೀರ, ಹಂಗಾರೆ ಹಂಗೆ ಎಚ್ಚರವಾಗಿರೋದಿರ್ತೀಯ? ಇಲ್ಲಪ್ಪ ಸಾಕ್ ಇವೆಲ್ಲ, ಆರಾಮಾಗಿ ನನ್ ನಿದ್ರೆ ಹೋದ್ರೆ ಸಾಕು ಅಂತ ಅಂತೀಯಲ್ಲ, ಹಂಗಾರ ಅಲ್ಲ, ಆನಂದ ಇರ್ಬೇಕು. ನಿದ್ರೆನೇ ಆನಂದ ಅಂತ ಹೇಳುವ ಮತವಾದಿಗಳು ಇದ್ದಾರೆ. ಹಾಗಾಗಿ ನಿದ್ರೆ ಆನಂದ. ನಾನೆಂಬುದು ಅಡಗಿದಾಗ ಆಗುವ ಆನಂದ ನಿಜವೋ. ನಾನೆನ್ನೋದು ಅಲ್ಲಿ ನಿದ್ರೆಯಲ್ಲಿ ಇರೋದಿಲ್ಲ. ನಾನನ್ನೋದು ಪೂರ್ತಿ ಹೋದ್ಮೇಲೆ ನಿದ್ರೆ ಬರೋದು. ಹಾಗಾಗಿ ಆ ನಿದ್ರೆ ಅನ್ನೋದಿದೆಯಲ್ಲ ಅದೇ ಬ್ರಹ್ಮ ಅಂತಿರಲ್ಲ, ಅದು ನಿಜನ. ಅದು ಒಂದು ಮತವಾದಿಗಳಿದ್ದಾರೆ. ಅದನ್ನ ಹೊಳೆ ನರಸೀಪುರದ ಸಚ್ಚಿದಾನಂದ ಸರಸ್ವತಿಗಳಿದ್ರಲ್ಲ, ಅವರು ನಿದ್ರೆಯೇ ಬ್ರಹ್ಮ ಅಂತ ಹೇಳ್ತಿದ್ರು ಅಂತ
ಸದಾಶಿವ ಗುರುಗಳು ಹೇಳ್ತಿದ್ರು ನಮಗೇನ್ ಅದರ ಅಧ್ಯಯನ ಇಲ್ಲ. ಸೊ ಅವರಿಗೆ ಅದಕ್ಕೆ ಸುಕ್ತಿ ಸುಬ್ಬಯ್ಯ ಅಂತ ಹೇಳ್ತಿದ್ರು ಅಂತ. ನಿದ್ರೆನೇ ಬ್ರಹ್ಮ ಅಂತ. ಅವರ ನಿದ್ರೆಯಲ್ಲೇ ಬ್ರಹ್ಮ ವಸ್ತುವಿನ ಅನುಭವ. ಈ ಎರಡು ಏನಿದೆ ಅಲ್ಲ, ಎಚ್ಚರ ಕನಸು, ಇವೆರಡು ದುಃಖಕ್ಕೆ ಏನ್ ನಿದ್ರೆ ಅಂತಿರಲ್ಲ ಅದೇ ಬ್ರಹ್ಮ. ಬ್ರಹ್ಮ ವಸ್ತುವಿನ ಅನುಭವ ಎಲ್ಲ ಇದೆಯಲ್ಲ ಅದ್ರಲ್ಲಿ ನಿಮಗೆ. ಅದಕ್ಕೆ ಇವರೆಲ್ಲ ಅಂತಾರೆ ಇಲ್ಲ ಅಲ್ಲಿ ನಾನ್ ಅನ್ನೋದು ಪ್ರಜ್ಞೆ ಇಲ್ವಲ್ಲ. ಬ್ರಹ್ಮ ವಸ್ತುವಿನಲ್ಲಿ ಎಲ್ಲಿದೆ ನಾನನ್ನ ಪ್ರಜ್ಞೆ? ಬ್ರಹ್ಮ ವಸ್ತುವಿನಲ್ಲಿ ಏನು ಇದೆ ಅಂದ್ರೆ ತಾನೇ ಬ್ರಹ್ಮ ವಸ್ತು. ಹಾಗಾಗಿ ಆ ನಿದ್ರೆನೇ ಬ್ರಹ್ಮ. ಹಾಗಾಗಿ ನಿದ್ರೆಯನ್ನ ಬ್ರಹ್ಮ ಅಂತ ಅವ್ರು ಹೇಳ್ತಿದ್ರು ಅಂತ ಹೇಳ್ತಾರೆ. ನಾನೆಂಬುದು ಅಡಗಿದಾನಂದ ನಿಜವೋ. ಇನ್ನ ಮುಂದೆ ಹೇಳ್ತಾರೆ ಅದೂನೂ ನಿಜ ಅಲ್ಲ. ಆ ಆನಂದ ಏನ್ ನಿದ್ರೆಯಲ್ಲಿ ಇದ್ದದ್ದು ಬ್ರಹ್ಮ ಆನಂದ ನಿಜ ಅಂತಿರಲ್ಲ, ಆ ಆನಂದನೂ ನಿಜ ಅಲ್ಲ. ಯಾಕೆ ಅಂದ್ರೆ ಆನಂದವದು ತೋರ್ಪದೇನು ವಿಡಿದುದು ನಿಜವೋ. ಆ ಆನಂದ ಇದೆ ಅಂತ ಅನುಭವಿಸೋನೊಬ್ಬ ಇದ್ನಲ್ಲ, ನನ್ಗೆ ಆನಂದ ಆಯ್ತು ಅಂತ, ಹಂಗಾರೆ ಅಲ್ಲಿ ಎರಡಿರ್ಬೇಕು. ಅನುಭವಿಸೋನೊಬ್ಬ, ಆನಂದ ಒಂದು. ಹಾಗಾಗಿ ಎರಡಿರೋದ್ರಿಂದ ಅದು ಅಲ್ಲ. ಆನಂದವೆಂಬುದು ಅಡಗಿದ ನಿಲವೇ ನಿಜವೋ. ಈ ಆನಂದ ಎಲ್ಲಿಂದ ಆಗತ್ತಲ್ಲ ಅದನ್ನೆಲ್ಲಾ ನಾನು ಅರಿತಿದ್ದೀನಲ್ಲ. ಆನಂದ ಆಯ್ತು, ಅವ್ರು ಅನುಭವಿಸಿದ್ರು, ಇವನ್ನೆಲ್ಲಾ ನೋಡುವ ಸಾಕ್ಷಿ ಇದೀನಲ್ಲ, ಅದು ನಾನು ಅಂತ ಇನ್ನೊಂದು ಅದನ್ನ ಹೇಳ್ತಾರೆ. ಆ ಸಾಕ್ಷಿ ನಾನು. ಇನ್ನ ಮುಂದೆ ಹೇಳ್ತಾರೆ ಸಗುಣ ರೂಪವೇ ತನ್ನ ಸಹಜವಾದದ್ದು ನಿಜವೋ. ಸಗುಣ ರೂಪವನ್ನ ಏನೆಲ್ಲ ಮಾಡ್ತೀವಲ್ಲ ಅದು ನಿಜನ. ಸಗುಣ ನಿರ್ಗುಣ ತತ್ವ ತಾನೇ ನಿಜವೋ. ಸಗುಣ ಇದ್ರೆ ನಿರ್ಗುಣ, ನಿರ್ಗುಣ ಇದ್ರೆ ಸಗುಣ. ಒಂದಕ್ಕೊಂದು ಪೂರಕ ಇದೆ. ಅದ್ ಹೇಗ್ ನಿಜ ಆಗಕ್ಕಾಗತ್ತೆ? ಕೆಲವರು ಸಗುಣೋಪಾಸನೆ ಮಾಡೋರಿದ್ದಾರೆ. ಅದು ಹಾಗಾದ್ರೆ ನಿಜ ಇದ್ರೆ ಸಗುಣ ಉಪಾಸನೆ ಮಾಡ್ಬೇಕಾದ್ರೆ ನಿರ್ಗುಣ ಇರ್ಬೇಕಲ್ಲ. ಹಂಗಾರೆ ನಿರ್ಗುಣ ನಿಜ ಅಂತ ಹೇಳ್ತಾರೆ. ಹಂಗಾರೆ ನಿರ್ಗುಣ ನಿಜ ಅಂತಂದ್ರೆ ನಿರ್ಗುಣ ಇರ್ಬೇಕಾದ್ರೆ ಸಗುಣನೂ ಇರ್ಬೇಕಲ್ಲ. ಎರಡು ಒಂದ್ರ ಮೇಲೆ ಒಂದಿರೋದ್ರಿಂದ ಅವೆರಡೂ ಸತ್ಯ ಅಲ್ಲ. ನಿರ್ಗುಣ ತತ್ವ ತಾನೇ ನಿಜವೋ. ಸಗುಣ ನಿರ್ಗುಣವನ ಚಳಿದ ಪದವದು ನಿಜವೋ. ಇವೆರಡೂ ಇಲ್ದೇ ಇರೋಂತಹ ಆ ಬ್ರಹ್ಮ ವಸ್ತು ಇದೆಯಲ್ಲ ಅದು ನಿಜನ. ಸಗುಣಾದಿಗಳ ಸೋಂಕದಿರುವುದೇ ನಿಜವೋ. ಈ ಸಗುಣ ನಿರ್ಗುಣ ಇವುಗಳು ಯಾವುದೂ ಇಲ್ವಲ್ಲ ಅದು ನಿಜವೋ. ಮುಂದೊಂದನ್ನ ನಾಳೆ ನೋಡಿ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.